ಒಡಂಬಡಿಕೆಯಲ್ಲಿ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 1 ಅಧ್ಯಾಯ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 1 ಅಧ್ಯಾಯದ 19, 20 ಮತ್ತು 21 ವಚನವನ್ನು ಇವತ್ತಿನ ಚಿಂತೆಗಾಗಿ ನಾವು ತೆಗೆದುಕೊಂಡಿರುವಂಥ ಮೂಲ ವಾಕ್ಯವಾಗಿರುತ್ತದೆ. ಯಾಕೆಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮಹಿತಕ್ಕೆ ಅನುಕೂಲಿಸುವುದೆಂದು ಬಲ್ಲೆನು. ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದ ಇರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂಬುದೇ ನನಗೆ ಬಹಳ ಅಭಿಲಾಷೆಯಾಗಿದೆ. ಹಾಗೆ ಆಗುವುದೆಂದು ಭರವಸೆ ಉಂಟು. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ಈ ವಾಕ್ಯದ ಮೂಲಕ ನೀನು ನಮ್ಮೊಟ್ಟಿಗೆ ಮಾತನಾಡು. ಹೃದಯಗಳಲ್ಲಿ ಅಲುಗು ನೆಟ್ಟಂತಾಗತಕ್ಕಂತೆ ಪರಿಶುದ್ಧಾತ್ಮನ ಚಲನೆ ಈ ವಾಕ್ಯಗಳ ಮೂಲಕ ಉಂಟಾಗಲಿ. ಕರ್ತನೆ, ಬೋಧಿಸುವ ನಾನು, ಕೇಳುವ ಜನ, ಇಬ್ಬರಿಗೂ ಈ ವಾಕ್ಯವು ಅನುಗುಣವಾಗತಕ್ಕಂತೆ, ಅನುಕೂಲವಾಗತಕ್ಕಂತೆ, ಮಾತನಾಡತಕ್ಕಂತೆ ಕ್ರಿಯೆ ಮಾಡು. ಪರಿಶುದ್ಧಾತ್ಮನಾದ ದೇವ, ನಿನ್ನನ್ನು ಸ್ವಾಗತ ಮಾಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ ತಂದೆ, ಆಮೆನ್. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಸಪ್ಲೈ ಆಫ್ ದ ಸ್ಪಿರಿಟ್ ಆಫ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನು. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನು. ಕುಳಿತುಕೊಳ್ರಿ. ಅಪೊಸ್ತಲನಾದಂಥ ಪೌಲನು ಫಿಲಿಪ್ಪಿಯ ಪತ್ರಿಕೆಯನ್ನು ಬರೆಯುತ್ತಾ ಇರುವುದು ರೋಮಾಪುರದ ಕಾರಾಗೃಹದಲ್ಲಿದ್ದುಕೊಂಡು. ಅವನು ತಪ್ಪು ಮಾಡಿದ್ರಿಂದಲ್ಲ, ಅವನ ಅಪರಾಧಿ ಆಗಿರೋದ್ರಿಂದಲ್ಲ ಕಾರಾಗೃಹದಲ್ಲಿ ಇರುವುದು. ದೇವರ ವಾರ್ತೆಯ ಮೂಲಕ, ಸುವಾರ್ತೆಯ ನಿಮಿತ್ತವಾಗಿ ಆತನು ಕಾರಾಗೃಹದಲ್ಲಿದ್ದಾನೆ. ಫಿಲಿಪ್ಪಿಯ ಪತ್ರಿಕೆ ಅಪೊಸ್ತಲನಾದ ಪೌಲನ ಜೀವನದ ಕೊನೆಯ ಹಂತದಲ್ಲಿ ತಾನು ರೋಮಾ ಕಾರಾಗೃಹದಿಂದ ಫಿಲಿಪ್ಪಿಯದಲ್ಲಿರುವ ಸಭೆಯವರಿಗೆ ಪತ್ರಿಕೆಯಾಗಿ ಬರೀತಾ ಇದ್ದಾನೆ. ಈ ತನ್ಮಧ್ಯೆ ತಾನು ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದನು. ಏಷ್ಯಾ ಮೈನರ್ಗಳಲ್ಲಿ ಸಭೆಗಳನ್ನು ಸ್ಥಾಪನೆ ಮಾಡಿದನು. ಯುರೋಪ್ಗಳಲ್ಲಿ ಸಭೆಗಳನ್ನು ಸ್ಥಾಪನೆ ಮಾಡಿದನು. ತನ್ನ ಸೇವೆಯ ಮೂಲಕವಾಗಿ ಸತ್ತ ಯೂತಿಕನನ್ನ ಎಬ್ಬಿಸಿದನು. ಅವನ ನೆರಳು ಬಿದ್ದ ಸ್ಥಳಗಳಲ್ಲಿ ರೋಗಿಗಳು ಸೌಖ್ಯವಾಗ್ತಾ ಇದ್ದರು. ಅವನ ವಸ್ತ್ರಗಳು ಬೀಳುವ ಸ್ಥಳಗಳಲ್ಲಿ ರೋಗ ಸೌಖ್ಯಗಳು ನಡೀತಾ ಇತ್ತು. ಅದ್ಭುತ ಸೂಚಕ ಕಾರ್ಯಗಳಿಂದ ಅಪೊಸ್ತಲನೆನಿಸಿಕೊಳ್ಳುವುದಕ್ಕೆ ಬೇಕಾದಂಥ ಎಲ್ಲ ವಿಧವಾದಂಥ ಗುಣಲಕ್ಷಣಗಳನ್ನು ಹೊಂದಿದ್ದಂಥ ಪೌಲನು ತನ್ನ ಜೀವನದ ಕಡೆಯಲ್ಲಿ ಫಿಲಿಪ್ಪಿಯ ಪತ್ರಿಕೆಯನ್ನು ಬರೆಯುವಾಗ ಆತನು ಬಹಳ ಆತ್ಮವಿಶ್ವಾಸವುಳ್ಳವನಾಗಿ ಬರಿತಾ ಇದ್ದಾನೆ. ಪ್ರತಿಕೂಲಗಳ ಮಧ್ಯದಲ್ಲೂ, ಪ್ರತಿಸಂಧಿಗಳ ಮಧ್ಯದಲ್ಲೂ, ಇಕ್ಕಟ್ಟಾದಂಥ ಅವಸ್ಥೆಯಲ್ಲೂ, ಜೀವದ ಮರಣದ ನಡುವೆ ಹೋರಾಟ ಮಾಡುವುದರ ಅದರ ಮಧ್ಯದಲ್ಲೂ ನಿಂತು ಯಾರಿಗೆ ಇಷ್ಟೊಂದು ಧೈರ್ಯ ಬರುತ್ತೆ ಅಂತ ಕೇಳಿದ್ರೆ, ಯಾರಿಗೆ ದೇವರಲ್ಲಿ ಬಹಳ ಆತ್ಮವಿಶ್ವಾಸ ಇದೆಯೋ ಅವರಿಗೆ ಆ ಧೈರ್ಯ ಬರೋದು. ಪೌಲನ ಸಿಚುವೇಶನ್, ಅವನು ಸೆರೆಯಲ್ಲಿ ಇರುವವನು, ಆದರೆ ಅವನ ಆತ್ಮವಿಶ್ವಾಸ ಪರಿಸ್ಥಿತಿ ಏನೇ ಆಗಿರಲಿ, ಅವಸ್ಥೆಗಳು ಏನೇ ಆಗಿರಲಿ, ಅವುಗಳನ್ನು ಮೆಟ್ಟಿ ನಿಲ್ಲುವಂಥ ಆತ್ಮವಿಶ್ವಾಸವನ್ನು
ಕ್ರಿಸ್ತನಲ್ಲಿ ಬೆಳೆಸ್ಕೊಂಡಂತ ಪೌಲನಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರೈಸ್ ಗಾಡ್. His confidence despite circumstances, he knows God is in control. ಅವನ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ದೃಢವಾಗಿತ್ತು ಅಂದ್ರೆ, ಪರಿಸ್ಥಿತಿ ಎಷ್ಟೇ ಆದಗೆಟ್ಟರು ಇದರ ಎಲ್ಲವನ್ನ ನಿಯಂತ್ರಿಸೋದಕ್ಕೆ ಸಾಮರ್ಥ್ಯವುಳ್ಳ ಒಬ್ಬ ದೇವರು ನನ್ನ ಸಂಗಡ ಇದ್ದಾನೆ ಎಂಬ ನಂಬಿಕೆ ಅವನ ಒಳಗಡೆ ಇತ್ತು. ಅದು ಅವನನ್ನು ಧೈರ್ಯಗೊಳಿಸ್ತು. ನಾವು ಓದಿದಂಥ ವಾಕ್ಯದಲ್ಲಿ 20ನೇ ವಾಕ್ಯದಲ್ಲಿ ನಾವು ಕಾಣ್ತೀವಿ, ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದ ಇರುವುದರಿಂದ. ಎಂದಿನಂತೆ ಅಂದರೆ ಅವನ ಆಯುಷ್ಕಾಲದ ಆರಂಭದ ದಿವಸದಿಂದ ಇವತ್ತಿನವರೆಗೂ ಅವನು ಏಡಿಯಾಗಲ್ಲ ಜೀವಿಸಿದ್ದು, ಅವನು ಧೈರ್ಯವುಳ್ಳವನಾಗಿ. ನನಗೆ ಬಹಳ ಸಂತೋಷ ಕೊಟ್ಟಂಥ ವಿಷಯಗಳು, ಇವನ ಪರಿಸ್ಥಿತಿಯಲ್ಲಿ ಇವನು ಸೆರೆಮನಿಯಲ್ಲಿದ್ದರು, ಇವನಿಗಾಗಿ ಪ್ರಾರ್ಥನೆ ಮಾಡುವ ಒಂದು ಗುಂಪಿನ ಜನ ಇದ್ರು. ದ ಪವರ್ ಆಫ್ ಪ್ರೇಯರ್, ಪ್ರಾರ್ಥನೆಯ ಬಲ, ಅದು ಬಹಳ ಇಂಪಾರ್ಟೆಂಟು. ಅವನು ಹೇಳ್ತಾನೆ, ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ, ಅಂದ್ರೆ ಏ ಸಭೆ, ನನಗೆ ಸಂಭವಿಸಿರುವ ದುಃಖ ಆಗಿರ್ಬೋದು, ಹೋರಾಟ ಆಗಿರ್ಬೋದು, ನಿಂದೆ ಆಗಿರ್ಬೋದು, ಇದು ಯಾವುದಕ್ಕೂ ನಾನು ಮನಗುಂದೋದಿಲ್ಲ. ಕಾರಣ ನನ್ನ ಹಿಂದುಗಡೆ ಪ್ರಾರ್ಥನೆ ಫಲ ಇರುವಂಥದ್ದಾಗಿದೆ. ಪ್ರಾರ್ಥನೆ ಮಾಡುವ ಸಭೆ ಗಟ್ಟಿಯಾಗೊಂದು ಆಮೇಲೆ ಹೇಳಲಿ, ಪ್ರಾರ್ಥನೆ ಮಾಡುವ ವ್ಯಕ್ತಿ ಗಟ್ಟಿಯಾಗೊಂದು ಆಮೇಲೆ ಹೇಳಲಿ. ನೀನು ಮರೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ, ನಿನ್ನ ಕೋಣೆಯಲ್ಲಿ ಯಾರು ಕಾಣದೆ ನೀನು ಪ್ರಾರ್ಥನೆ ಮಾಡೋದನ್ನ, ಹಲ್ಲೆಲೂಯಾ, ನನ್ನ ದೇವರು ಅರಮನೆಯ ಅರಸರಗಳ ಎದುರಿಗೆ ಗಂಡದೆಯೊಂದಿಗೆ ನಿಲ್ಲೋದಕ್ಕೆ ನಿನಗೆ ಆತ್ಮಸ್ಥೈರ್ಯವನ್ನು ಕೊಡುವುದೇ ಈ ಪ್ರಾರ್ಥನೆಯ ರಹಸ್ಯವಾಗಿದೆ. ಆಹಾಬನನ್ನ ಕಂಡು ಏಲಿಯನ್ ಹೇಳ್ತಾನೆ, ಆಹಾಬನೇ, ನೀನು ಇಸ್ರಾಯೇಲರ ಅರಸನಾಗಿರಬಹುದು, ಅಧಿಕಾರ ನಿನ್ನ ಕೈಯಲ್ಲಿದೆ, ಆಡಳಿತ ನೀನು ಅದರ ಚುಕ್ಕಣಿಯನ್ನು ಹಿಡಿದಿದ್ದೀಯಾ, ಎಲ್ಲ ಪರಮಾಧಿಕಾರ ನಿನಗುಂಟು. ಆದರೆ ನಾನು ಸೇವಿಸುವ ಕರ್ತನ ನಾಮದಲ್ಲಿ ನಾನು ನಿನಗೊಂದು ಬಯಸ್ತೀನಿ, ನಿನಗೆ ತಿಳಿಯಪಡಿಸ್ಲಿಕ್ಕೆ ಬಯಸ್ತೀನಿ. ಅದೇನೆಂದರೆ, ನಾನು ಹೇಳದೆ ಮಳೆ ಆಗಲಿ ಮಂಜಾಗಲಿ ಬೀಳೋದಿಲ್ಲ ಎಂದು ಹೇಳೋದಕ್ಕೆ ನನ್ನನ್ನು ಕಳಿಸಿದ, ನನ್ನನ್ನು ಅಧಿಕಾರ ಮಾಡಿ ಕಳಿಸಿದ ಪರಮ ಪಿತನೊಬ್ಬನಿದ್ದಾನೆ. ಅರಸನ ಎದುರಿಗೆ ನಿಂತು ಮಾತನಾಡೋದಿಕ್ಕೆ ಇಷ್ಟೊಂದು ಆತ್ಮಸ್ಥೈರ್ಯ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಯಾಕೋಬನ ಪತ್ರಿಕೆ 5:17 ಹೇಳುತ್ತದೆ, ಯಾಕೋಬನು ನಮಗೆ ಸಮಸ್ವಭಾವ ಉಳ್ಳವನಾಗಿದ್ದರು, ಅವನ ಮಳೆ ಸುರಿಬಾರ್ದು ಅಂತ 3.5 ವರ್ಷ ಕಾಲ ಪಟ್ಟಣದಲ್ಲಿ ಮಳೆ ಸುರಿಯಬಾರದು ಅಂತ ಅವನ ದೇವರ ಬಳಿಯಲ್ಲಿ ಮೊಣಕಾಲಿನಲ್ಲಿ ಪ್ರಾರ್ಥನೆ ಮಾಡುವವನಾಗಿದ್ದನು. ಪೌಲನ ಪ್ರಾರ್ಥನೆ ಮಾಡುವವನು. ಪೌಲನಿಗಾಗಿ ಸಭೆ ಪ್ರಾರ್ಥನೆ ಮಾಡ್ತಾ ಇತ್ತು. ಆದ್ದರಿಂದಲೇ ಧೈರ್ಯವಾಗಿ ವಾಕ್ಯಗಳನ್ನು ಸಾರುವುದಕ್ಕೆ, ಸುವಾರ್ತೆಯ ಸೇವೆ ಮಾಡೋದಕ್ಕೆ ಅವನು ಧೈರ್ಯಗೊಂಡವನಾಗಿದ್ದನು. ಇವತ್ತಿನ ನನ್ನ ಸಂದೇಶದ ಪೀಠಿಕೆಗೆ ಅನುಗುಣವಾಗಿ ಕ್ರಿಸ್ತನು ಏರಳವಾಗಿ ದಯಪಾಲಿಸುವ ಆತ್ಮನು, ಗಿಂಜಿ ಅಲ್ಲ, ಕೊರಗಿ ಅಲ್ಲ, ಏರಳವಾಗಿ ದಯಪಾಲಿಸುವ ಆತ್ಮನು. ಗಾಡ್ಸ್ ಪ್ರೊವಿಷನ್, ಒದಗಿಸುವಿಕೆ, ಸಪ್ಲೈ ಆಫ್ ದ ಸ್ಪಿರಿಟ್ ಆಫ್ ಜೀಸಸ್ ಕ್ರೈಸ್ಟ್.
ಯೇಸು ಕ್ರಿಸ್ತನ ಮೂಲಕ ಏರಳವಾಗಿ ನಮಗೆ ದಯಪಾಲಿಸಿರುವ ಆತ್ಮ. ನಮ್ಮ ಅವಶ್ಯಕತೆಗಳು ಏನೇ ಆಗಿದ್ರು ಅವುಗಳೆಲ್ಲದಕ್ಕೂ ಪರಿಹಾರ ಕೊಡೋದಿಕ್ಕೆ ನಮಗೆ ಒಬ್ಬ ಪರಿಶುದ್ಧಾತ್ಮನನ್ನ ಏರಳವಾಗಿ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆತನ ಸಾನ್ನಿಧ್ಯಾನವು ನಮ್ಮ ಜೀವನದ ಕೊರತೆಗಳನ್ನೆಲ್ಲ ನೀಗಿಸ್ತಾ ಬರುತ್ತೆ. ಆಮೆನ್, ಆಮೆನ್, ಹಲ್ಲೆಲೂಯ. He will supply all our needs, even in difficult time. Even in difficult times, ನಮ್ಮ ಕಷ್ಟ ಕಾಲದಲ್ಲೂ, ನಮ್ಮ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲೂ ಮರಿಬೇಡ್ರಿ, ನಿಮ್ಮ ಜೊತೆ ಒಬ್ಬ ಪರಿಶುದ್ಧಾತ್ಮನು ಸದಾ ಕಾಲ ನಿಮಗೆ ಬೇಕಾದದ್ದು ಎಲ್ಲವನ್ನ, ನನ್ನ ಭಾಷೆಯಲ್ಲಿ ಹೇಳಿದ್ರೆ ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲವನ್ನ ಒದಗಿಸುವುದಕ್ಕೆ ಕ್ರಿಸ್ತ ಯೇಸುವಿನ ಮೂಲಕ ಏರಳವಾಗಿ ದಯಪಾಲಿಸಿರುವ ಆ ಆತ್ಮನ ನಮ್ಮ ನಡುವೆ ಇರೋದಕ್ಕಾಗಿ ಗಟ್ಟಿಯಾಗೊಂದು ಆಮೇನ್ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದಲೇ ನಮ್ಮ ಕಷ್ಟದಲ್ಲೂ ನಾವು ಜಯೋತ್ಸಾಹ ಉಳ್ಳವರಾಗಿರುತ್ತೇವೆ. ಹಲ್ಲೆಲೂಯಾ. ಪೌಲನ ದೃಷ್ಟಿಕೋನದಲ್ಲಿ ನೋಡಿದ್ರೆ ಎಲ್ಲ ಪರಿಸ್ಥಿತಿ ಹದಗೆಟ್ಟೋಗಿದೆ. ಸ್ಟಿಲ್ ಅವನು ಹೇಳ್ತಾನೆ, ನನ್ನ ಪರಮ ಹಿತಕ್ಕೆ ಅನುಕೂಲಿಸುವುದೆಂದು ಬಲ್ಲೆನು. ಅಂದ್ರೆ ಪರಿಸ್ಥಿತಿ ಹದಗೆಟ್ಟೋಗಿದ್ರು, ಸ್ಥಿತಿ ಗಂಭೀರವಾಗಿ ಚಿಂತೆ ಮಾಡುವ ಪರಿಸ್ಥಿತಿ ಆಗಿದ್ರು, ಅವನು ಹೇಳ್ತಾನೆ, ಇದನ್ನು ಬದಲಾಯಿಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಅಂತ ನಾನು ಬಲ್ಲೆನು. ಇದರ ಒಳಗಡೆ ಇರುವ ದೇವ ಮಕ್ಕಳಿಗೆ ಎಷ್ಟು ಜನರಿಗೆ ಅರ್ಥ ಆಯ್ತೋ ಗೊತ್ತಿಲ್ಲ. ನಿನ್ನ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸೋದಿಕ್ಕೆ, ನಿನ್ನ ಪ್ರತಿಕೂಲಗಳನ್ನು ಅನುಕೂಲವಾಗಿ ಮಾರ್ಪಡಿಸೋದಿಕ್ಕೆ, ನಿನ್ನ ರೋಗವನ್ನು ಸೌಖ್ಯವಾಗಿ ಮಾರ್ಪಡಿಸೋದಿಕ್ಕೆ, ನಿನ್ನ ಕಣ್ಣೀರನ್ನು ಆನಂದ ಬಾಷ್ಪವಾಗಿ ಪರಿವರ್ತನೆ ಮಾಡೋದಕ್ಕೆ, ಅಲ್ಲಲ್ಲಿಯ ನಿನ್ನ ಇಕ್ಕಟ್ಟನ್ನು ನಿನ್ನ ವಿಶಾಲತೆಯಾಗಿ ಪರಿವರ್ತನೆ ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಎಂದು ಬಲ್ಲವರು ಯಾರಾದರೂ ಇದ್ರೆ ಗಟ್ಟಿಯಾಗಿ ಎಡಗಡೆ ಬಲಗಡೆ ಸತ್ತ ಲಾಸರನ್ನು ನೋಡದೆ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. Hallelujah! My God is able to all things. For him is possible. ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆಮೆನ್, ಆಮೆನ್. ವಾಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ? ನಮ್ಮ ಜವಾಬ್ದಾರಿ ಏನು? ದೇವರಲ್ಲಿ ಆಶ್ರಯ ಇಡಬೇಕು, ಪ್ರಾರ್ಥನೆ ಮಾಡಬೇಕು, ಎಕ್ಸ್ಪೆಕ್ಟ್ ನಿರೀಕ್ಷಿಸು ಒಂದು ದೊಡ್ಡ ಅದ್ಭುತ ನಿನ್ನ ಜೀವನದಲ್ಲಿ ದೇವರು ಮಾಡ್ತಾನೆ. ನಿನಗಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗಿ ಅವನು ತಿರುಗಿಸ್ಬಿಡ್ತಾನೆ ಎಂಬ ನಿರೀಕ್ಷೆ ನಮ್ಮಲ್ಲಿ ಇರಬೇಕು. ಆಮೇಲೆ ಪರಿಸ್ಥಿತಿ ನಮ್ಮನ್ನು ನಿರಾಶೆಗೊಳಿಸ್ಬೋದು, ಅವಸ್ಥೆಗಳು ನಮ್ಮನ್ನು, ಪರಿಸ್ಥಿತಿ ಹೇಳುತ್ತೆ, ಹೇಯ್ ನೋಡಿ ಇಂಥ ಇಕ್ಕಟ್ಟಿಗೆ ಬಂದು ಬಿದ್ದಿದೀಯ, ಇಲ್ಲಿಂದ ಹೆಂಗೆ ತಪ್ಪಿಸ್ಕೊತೀಯೋ, ಹೆಂಗೆ ಹೊರಗಡೆ ಬರ್ತೀಯೋ ದೇವ್ರಿಗೆ ಗೊತ್ತು, ಆದರೂ ನಿನ್ನ ಪರಿಸ್ಥಿತಿ ಅಧೋಗತಿನೇ ಅನ್ನೋ ರೀತಿಯಲ್ಲಿ ಶತ್ರು ಕಿವಿಯಲ್ಲಿ ಊದುವಾಗ ನೀನು ಹೇಳು, ನನಗೆ ಗೊತ್ತಿಲ್ಲ, ಹೆಂಗೆ ಹೊರಗಡೆ ಬರ್ತೀನೋ ಗೊತ್ತಿಲ್ಲ, ಆದರೆ ನಾನು ದೇವರಲ್ಲಿ ಭರವಸೆ ಇಟ್ಟಿದ್ದೇನೆ, ನಾನು ಪ್ರಾರ್ಥನೆ ಮಾಡುವವನು, ನನ್ನ ಪ್ರಾರ್ಥನೆಗೆ ಉತ್ತರ ಇಲ್ಲದೆ ಹೋಗೋದಿಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ದೇವರು ಕೊಟ್ಟೆ ಕೊಡ್ತಾನೆ, ನಾನು ಭರವಸೆದಿಂದ ಇದ್ದೇನೆ. ಹಲ್ಲೆಲೂಯ. ಅವನು ನನಗಾಗಿ ಒಂದು ಅದ್ಭುತ ಮಾಡ್ತಾನೆ. ಯೇಸುವಿನ ನಾಮದಲ್ಲಿ ನಾನು ಭರವಸೆದಿಂದ ಇದ್ದೇನೆ. ಆಮೆನ್, ಆಮೆನ್. ಗೆಲಾತ್ಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಗೆಲೇಷಿಯನ್ಸ್
ಗೆಲಾತ್ಯರಿಗೆ ಬರೆದ ಪತ್ರಿಕೆ 3:5. ದೇವರು ತನ್ನ ಆತ್ಮನನ್ನ ನಿಮಗೆ ಏರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ ಆಯಿತು? ನೀವು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ, ಕೇಳಿ ನಂಬಿದ್ದರಿಂದಲೋ? ನಂಬಿದ್ದರಿಂದಲೇ. ಆಮೆನ್. ಅಪೊಸ್ತಲನಾದಂಥ ಪೌಲನು ಗೆಲಾತ್ಯ ಸಭೆಯ ಬಳಿಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆ ಪ್ರಶ್ನೆ, ದೇವರು ತನ್ನ ಆತ್ಮವನ್ನು ನಿಮಗೆ ಏರಳವಾಗಿ ಕೊಟ್ಟಿದ್ದು, ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸ್ತಾ ಬಂದಿದ್ದು ಯಾತ್ರಿಂದ? ನನಗೆ ಈ 2 ಪದಗಳು ಬಹಳ ಇಂಪಾರ್ಟೆಂಟು. ಇದು ನನ್ನ ಸಂದೇಶಕ್ಕೆ ಮೂಲ ಕಾರಣವಾದ 2 ಪದಗಳು. ಒಂದು, ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮನನ್ನು ನಮಗೆ ಏರಳವಾಗಿ ಕೊಟ್ಟಿದ್ರೆ, ಮುಂದೆ ಪವಿತ್ರಾತ್ಮನ ಜೊತೆಯಲ್ಲಿದ್ದರೆ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಹತ್ ಕಾರ್ಯಗಳನ್ನು ನೀವು ಕಾಣ್ತಾ ಇರ್ತೀರ. ಕೆಲವ್ರಿಗೆ ಅರ್ಥ ಆಗಲಿಲ್ಲ. ಹಲ್ಲೆಲೂಯ. ಯೇಸುವಿನ ಮೂಲಕ ನನಗೆ ಪವಿತ್ರಾತ್ಮನ ದೊರಕಿರೋದಾದರೆ, ನಾನು ಹೆಜ್ಜೆ ಇಡುವ ಸ್ಥಳದಲ್ಲಿ, ಹೋಗುವ ಆಫೀಸಿನಲ್ಲಿ, ಹೋಗುವ ಪಟ್ಟಣದಲ್ಲಿ, ಹೋಗುವ ಮನೆಗಳಲ್ಲಿ, ಕಾಲೇಜುಗಳಲ್ಲಿ, ಬಿಸ್ನೆಸ್ ಸೆಂಟರ್ಗಳಲ್ಲಿ ನಾನು ಸಾಧಾರಣ ವ್ಯಕ್ತಿ ಆಗಿರೋದಿಲ್ಲ. ನನ್ನ ದೇವರು ನನಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡುವವನಾಗಿರುತ್ತಾನೆ. ಇಲ್ಲೊಂದು ಪದ ಗಮನಿಸಬೇಕು. ನಾವು ಯಾರೋ ಪುಣ್ಯ ಕಾರ್ಯ ಮಾಡಿದ್ರಿಂದಲ್ಲ ಈ ಮಹತ್ ಕಾರ್ಯ ನಡೀತಾ ಇರೋದು. ನೇಮ ನಿಷ್ಠೆಗಳನ್ನು ಅನುಸರಿಸಿದ್ರಿಂದ ಅಲ್ಲ. ಎಷ್ಟೋ ಸಾರಿ ಎಡವಿದ್ದೀವಿ. ಪ್ರೈಸ್ ಗಾಡ್. ಆದರೆ ವಾಕ್ಯ ಕೇಳುವಾಗ ಒಳಗಡೆ ನನ್ನ ನಂಬಿಕೆ. ಈ ಗೆಲಾತಿಯರನ್ನ ಕುರಿತು ಅವನ 3ನೇ ಅಧ್ಯಾಯ ಅಡ್ರೆಸ್ ಮಾಡದೆ ಬುದ್ಧಿ ಇಲ್ಲದ ಗೆಲಾತಿಯರೇ ಅಂತ. ನಾವಾಗಿದ್ರೆ ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಅಂತಿದ್ವಿ. ಅವನ ಪಾಪಿನೋ, ದುಷ್ಟನೋ, ದುರ್ಮಾರ್ಗಿನೋ ಗೌರವಯುತವಾಗಿ ಮಾತನಾಡಬೇಕು ಎನ್ನೋದು ಸಂಸ್ಕಾರ. ಆದರೆ ಇಲ್ಲಿ ಲೆಟ್ರ್ ಬರೆಯುವಾಗ ಬುದ್ಧಿ ಇಲ್ಲದ ಗೆಲಾತಿಯರೇ ಅಂತ. ಅಂದರೆ ಈ ಗೆಲಾತ್ಯ ಪತ್ರಿಕೆಯನ್ನು ಓದುವಾಗ ಇವರ ಆರಂಭ ಚೆನ್ನಾಗಿತ್ತು. ತುಂಬ ಭಕ್ತರು, ತುಂಬ ಪ್ರಾರ್ಥನೆ ಮಾಡೋರು, ನೇಮನಿಷ್ಠೆಗಳನ್ನು ಅನುಸರಿಸೋರು, ಎಲ್ಲ ಚೆನ್ನಾಗಿದ್ರು. ಆದರೆ ಇವರು ಹೋಗ್ತಾ ಹೋಗ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅಂದಂಗೆ ಆತ್ಮಿಕವನ್ನು ಕಳ್ಕೊಂಬಿಟ್ರು. ಆಮೇಲೆ ಗಿಮಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೇಮನಿಷ್ಠೆಗಳಲ್ಲಿ, ಅವರು ಮಾಡುವ ಪುಣ್ಯ ಕಾರ್ಯಗಳಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಇದರಲ್ಲಿ ಏನೋ ದೊಡ್ಡ ಕಾರ್ಯ ಅಂತ ಅದಕ್ಕೆ ಬೈತಾ ಇದೆ, ಬುದ್ಧಿ ಇಲ್ಲದೆ ಇರುವ ಗೆಲಾತಿಯರೇ ಎಂಬುದಾಗಿ. ಸ್ತೋತ್ರ ಬರಲಿಲ್ಲ. ನಾವು ಆರಂಭದಲ್ಲಿ ಹೇಳಿದಾಗ ಇದ್ದಂಥ ಪ್ರಾರ್ಥನೆ, ಸ್ತೋತ್ರ ಈಗಿದೆಯಾ? ನಮ್ಮ ಸಜಿ ಅವನ ಚಿಕ್ಕ ವಯಸ್ಸಲ್ಲಿ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡೋನು. ಜೋರಾಗಿ ಪ್ರಾರ್ಥನೆ. ಆ ಪ್ರಾರ್ಥನೆ ಪದಗಳು ಇವತ್ತು ನನಗೆ ನೆನಪಿದೆ. ಏನು ಪ್ರಾರ್ಥನೆ ಗೊತ್ತಾ? ಯೆಹೋವನು ಎದ್ದು ಹೊರಡುವುದಾದರೆ ಅವನ ವೈರಿಗಳು ಚದರಿ ಹೋಗ್ತಾರೆ, ಅವನ ಶತ್ರುಗಳು ಬೆಂಗೊಟ್ಟು ಓಡಿ ಹೋಗ್ತಾರೆ. ಇದ್ದೇ ಎಲ್ಲ ದಿನ ಪ್ರಾರ್ಥನೆಯಲ್ಲಿ ಈ ವಾಕ್ಯ ಹೇಳೋನು. ಸ್ತೋತ್ರ ಸ್ತೋತ್ರ. ಮೊನ್ನೆ ಇವನ ಮಗಳು ಕಂಡ್ಲು. ಅವಳು ಹೇಳಿದ್ಲು, ಡ್ಯಾಡಿ ಪ್ರಾರ್ಥನೆನೇ ಮಾಡಲ್ಲ, ಯಾವಾಗಲೂ ಮೊಬೈಲಲ್ಲೇ ಇರ್ತಾರೆ ಅಂತ. ಮಗಳು ಹೇಳಿದ್ಲು. ಸ್ತೋತ್ರ. ನಾನು ಉದಾಹರಣೆ ಹೇಳಿದೆ. ಸಚಿ ಹೆಸರು ತೆಗೆದುಬಿಟ್ಟು ನಿಮ್ಮ ಹೆಸರಲ್ಲಿ ಹಾಕಿ ನೋಡಿ. ಆರಂಭದಲ್ಲಿ ನಿಮಗಿದ್ದಂಥ ಆಸಕ್ತಿ, ನಿಮ್ಮಲ್ಲಿದ್ದಂಥವ ಆ ಆತುರ, ಪ್ರಾರ್ಥನೆ, ಆಲಯಕ್ಕಾಗಿ ವೈರಾಗ್ಯದಲ್ಲಿ ದುಡಿಬೇಕು, ಏನಾದರೂ ಮಾಡಬೇಕು.
ಎಲ್ಲಿ ಹೋಯ್ತು? ಎಲ್ಲೋಯ್ತು ದಾಹ? ಇವತ್ತು ಹಣ ಆಯ್ತು, ಸ್ಥಾನ ಆಯ್ತು, ಮನೆ ಆಯ್ತು, ಸಂಸಾರ ಆಯ್ತು, ಕಾರ್ ಆಯ್ತು, ಪರಿಸ್ಥಿತಿಗೆಲ್ಲ ಸುರಕ್ಷತೆ ಆಯ್ತು. ಇವತ್ತು ಆತ್ಮಿಕ ಜೀವನ ಎನ್ನುವುದು ಕೇವಲ ತೋರ್ಪಡುವಿಕೆಯ ಭಕ್ತಿಯ ವೇಷ ಮಾತ್ರ. ಇದೇ ಗೆಲಾತ್ಯರಿಗೂ ಸಂಭವಿಸಿದ್ದು. ಗೆಲಾತ್ಯರನ್ನ ಕುರಿತು ಕ್ಯಾನ್ ಯು ರೀಡ್ 3ನೇ ಅಧ್ಯಾಯದ 1ನೇ ವಾಕ್ಯ ಗಮನಿಸ್ರಿ. ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ, ಎಲೆ ಬುದ್ಧಿ ಇಲ್ಲದ ಗೆಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯಾರು ನಿಮ್ಮನ್ನ ಮರಳುಗೊಳಿಸಿದ್ರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲೇ ವರ್ಣಿಸಲ್ಪಟ್ಟನಲ್ಲವೇ? ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳಿದುಕೊಳ್ಳಬೇಕೆಂದಿದ್ದೇನೆ. ನೀವು ದೇವರಾತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ದೇವರ ಆತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸುವುದರ ಮೂಲಕ ಕೇಳಿ ನಂಬಿದ್ದರಿಂದಲೋ, ಅಥವಾ ದೇವರ ವಾಕ್ಯವನ್ನು ಕೇಳಿ ನಂಬಿದ್ರಿಂದಲೋ. ಅದರ ಅರ್ಥ ಪುಣ್ಯ ಕಾರ್ಯಗಳನ್ನು ಮಾಡಿದ್ರಿಂದ ಅಲ್ಲ ನೀವು ರಕ್ಷಣೆ ಹೊಂದಿದ್ದು. ದೇವರ ವಾಕ್ಯವನ್ನು ಕೇಳುವಾಗ ಎಸ್ ಲಾರ್ಡ್ ನಾನು ನಂಬುತ್ತೇನೆ ಅಂತ ನೀನು ನಂಬಿ ಬಂದಲ್ಲ, ಅದರಿಂದ ನಿನಗೆ ಆ ರಕ್ಷಣೆ ಉಂಟಾಯಿತು. ಇವತ್ತು ಬಾಹ್ಯ ಕಾಣೋ ರೀತಿಯಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಬುದ್ಧಿ ಇಲ್ಲದ ಗೆಲಾತ್ಯರೇ, ಸತ್ಯವೇದ ಗ್ರಂಥ ಹೇಳುತ್ತೆ, ದೇವರು ತನ್ನ ಆತ್ಮವನ್ನು ನಿಮಗೆ ಏರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ ಆಗಿತ್ತು? ನೇಮನಿಷ್ಠೆಗಳಿಂದ ಆಯ್ತಾ? ಇಲ್ರಿ, ನೀವು ನಂಬುವುದರ ಮೂಲಕ. ಇವತ್ತು ವಾಕ್ಯ ಕೇಳ್ತಾ ಇರುವಾಗ ಈ ವಾಕ್ಯ ನನಗುಳ್ಳದು, ಪರಿಶುದ್ಧಾತ್ಮ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ ಎಂದು ನೀನು ಯಾವಾಗ ನಂಬುತ್ತೀಯೋ, ಆ ವಾಕ್ಯಕ್ಕೆ ಯಾವಾಗ ನೀನು ಆಮೇಲೆ ಹೇಳ್ತೀಯೋ, ನಿನಗೆ ಗೊತ್ತಿಲ್ಲದೆ ನಿನ್ನ ಜೀವನದಲ್ಲಿ ಮಹತ್ ಕಾರ್ಯಗಳು ನಡೆಯುತ್ತೆ, ಬಿಡುಗಡೆಗಳು ನಡೆಯುತ್ತೆ, ಅದ್ಭುತಗಳು ನಡೆಯುತ್ತೆ, ರೋಗ ಸೌಖ್ಯಗಳು ನಡೆಯುತ್ತೆ. Come on somebody, because you are believing the word of God. When you believe the word of God, the miracles will take place. ಅದ್ಭುತಗಳು ನಡೆಯುತ್ತೆ, ಅದ್ಭುತಗಳು ನಡೆಯುತ್ತೆ. ಇವತ್ತು ಅದ್ಭುತಗಳನ್ನು ನಿರೀಕ್ಷಿಸ್ರಿ. ಈ ವಾಕ್ಯ ಕೇಳ್ತಾ ಇರುವಾಗಲೇ ವಾಕ್ಯಗಳನ್ನು ಕಳಿಸಿ ದೇವರು ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಕುಳಿತು ನೀನು ಸ್ತೋತ್ರ ಹೇಳ್ತಾ ಇರುವಾಗಲೇ ಮೈಲಿಗಳ ದೂರದಲ್ಲಿ ನಿನಗೋಸ್ಕರವಾಗಿ ಒಂದು ಅದ್ಭುತ ದೇವರು ಮಾಡ್ತಾ ಇದ್ದಾನೆ. ಆ ಐಶ್ಯು ವಾರ್ಡ್ಗೆ ದೇವದೂತರು ಇಳಿತಾ ಇದ್ದಾನೆ, ವಾಕ್ಯಗಳನ್ನು ಕಳಿಸಿ ಅವನು ಸೌಖ್ಯವನ್ನ ಮಾಡ್ತಾ ಇದ್ದಾನೆ. God is supplying his spirit, and because of the supply of the spirit there are miracles. ಅವನು ನಮಗೆ ಧಾರಾಳವಾಗಿ ಏರಾಳವಾಗಿ ಆತ್ಮನನ್ನು ಕೊಡುವುದರ ಮೂಲಕವಾಗಿ ನಮ್ಮ ಜೀವನದಲ್ಲಿ ಒಂದೊಂದು ಹೆಜ್ಜೆಯಲ್ಲೂ ಅದ್ಭುತಗಳನ್ನು ನಾವು ನಿರೀಕ್ಷಿಸಬಹುದಾಗಿದೆ. ಪರಿಸ್ಥಿತಿ ಅಲ್ಲ, ಪರಿಸ್ಥಿತಿ ಏನೇ ಆಗಿರಲಿ ನನ್ನ ದೇವರು ನನಗಾಗಿ ಒಂದು ಅದ್ಭುತ ಮಾಡ್ತಾನೆ ಎಂದು ಇದರ ಒಳಗಡೆ ನಂಬುವವರು ಯಾರಾದರೂ ಇದ್ರೆ, ಅಲ್ಲಲ್ಲಿ ಸಾವಿರಾರು ಜನ ಇರುವ ಈ ಸಭೆಯಲ್ಲಿ ಅಲ್ಲಲ್ಲಿ ಒಬ್ಬ ನಂಬಿದ್ರೆ ಸಾಕು, ಅವನ ದೇವರ ಮಹಿಮೆಯನ್ನು ಕಾಣ್ತಾನೆ. ಒಬ್ಬಳು ನಂಬಿದ್ರೆ ಸಾಕು, ಒಂದು ಕುಟುಂಬ ನಂಬಿದ್ರೆ ಸಾಕು, ಒಂದು ವ್ಯಕ್ತಿ ನಂಬಿದ್ರೆ ಸಾಕು. Come on, somebody shout hallelujah. There will be a miracle. There are miracles happening. No miracle will happen unless the Holy Spirit is supplied. ಪರಿಶುದ್ಧಾತ್ಮನು ಬರದೆ, ಪರಿಶುದ್ಧಾತ್ಮನ ಸಾನ್ನಿಧ್ಯನ ಅನುಭವಿಸದೆ ಒಂದು ಅದ್ಭುತವು ನಡೆಯೋದಿಲ್ಲ. Hallelujah, hallelujah, hallelujah.
the more the supply of the Holy Spirit, the more the place is ready for miracles. ಪರಿಶುದ್ಧಾತ್ಮನು ಏರಳವಾಗಿ ನಿನ್ನ ಬಳಿಗೆ, ನಿನ್ನ ಸ್ಥಳಕ್ಕೆ, ನಿನ್ನ ಮನೆಗೆ, ನೀನು ಹೋಗುವ ಮಿನಿಸ್ಟ್ರಿಯಲ್ಲಿ ಪರಿಶುದ್ಧಾತ್ಮನು ಏರಳವಾಗಿ ನಿನ್ನ ಬಳಿಗೆ ಬರುವಾಗ ಅಲ್ಲಿ ಏರಳವಾದ ಅದ್ಭುತ ಕಾರ್ಯಗಳು ನಡೆಯೋದಿಕ್ಕೆ ಸ್ಥಳ ಸಿದ್ಧವಾಗ್ತಾ ಇದೆ. ಇವತ್ತು ಅದು ನಿನ್ನ ಮನೆ ಆಗಿರಲಿ, ಅದು ನಿನ್ನ ಮನಸ್ಸಾಗಿರಲಿ, ಇವತ್ತೊಂದು ಅದ್ಭುತದ ಬಾಗಿಲು ತೆರಿತಾ ಇದ್ದಾನೆ. ಏರಳವಾಗಿ ದಯಪಾಲಿಸಿರುವ ಆತ್ಮನು ನಮ್ಮ ಸಂಗಡ ಇರೋದ್ರಿಂದ in every movement, every step, I will experience the miracles in my life. ಇವತ್ತು ಸ್ತೋತ್ರ ಹೇಳಕ್ಕೆ ನಾಚಿಕೆ ಬಡವರಿದ್ದಾರೆ. ಆರಾಧನೆ ಮಾಡೋದು ಡಿಗ್ನಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆಮೇನ್ ಆಮೇನ್. ಗಮನ ಇಟ್ಕೊಳ್ರಿ. ಯೇಸು ಕ್ರಿಸ್ತನ ಮೂಲಕ ಏರಳವಾಗಿ ದಯಪಾಲಿಸುವ ಆತ್ಮನನ್ನು ದೇವರು ನಮಗೆ ಕೊಡುವಾಗ ಈ ಆತ್ಮನು ಬರದೆ ಅದ್ಭುತಗಳು ನಡೆಯೋದಿಲ್ಲ. ಆತ್ಮನು ಬರೋದಾದರೆ ನೀನಾಗಿರುವ ಸ್ಥಳ, ನೀನಾಗಿರುವ ಮನೆ, ನೀನು ಮಾಡುವ ಸೇವೆ, ಇಲ್ಲೆಲ್ಲ ಅದ್ಭುತ ಸೂಚಕ ಕಾರ್ಯಗಳು ನಡೆಯುವುದಕ್ಕೆ ಸ್ಥಳ ಮತ್ತು ವ್ಯಕ್ತಿಯನ್ನು ದೇವರು ಸಿದ್ಧ ಮಾಡುತ್ತಾನೆ. ಹಲ್ಲೆಲೂಯ. ಅದು ನಡೆಯಬೇಕಾದರೆ ನೀನು ದೇವರ ವಾಕ್ಯವನ್ನು ನಂಬು, ದೇವರ ವಾಕ್ಯಕ್ಕೆ ಆಮೇಲೆ ಹೇಳು. ಆಗ ನಿನ್ನ ಜೀವನದಲ್ಲಿ ಅದ್ಭುತಗಳು ಸದಾ ಸಾಧಾರಣವಾಗಿ ನಡೆಯುವುದನ್ನು ನೀನು ಕಾಣ್ತೀಯ. ಅನ್ಯರ ಕಣ್ಣುಗಳಿಂದಲ್ಲ, ನಿನ್ನ ಕಣ್ಣಿನಿಂದನೇ ಕಾಣ್ತೀಯ. ಸಪ್ಲೈ, ಒದಗಿಸು, ದಯಪಾಲಿಸು ಎಂಬ ಪದ, ಇದನ್ನ ಗ್ರೀಕ್ ಭಾಷೆಯಲ್ಲಿ ಎಪಿ ಕೊರೆಗ್ಯೋ, ಸ್ಪೆಲ್ಲಿಂಗ್ ನಾನು ಬೇಕಾದ್ರೆ ಹೇಳ್ತೀನಿ. EPICHOREGEO. ಇಲ್ಲಿಂದನೇ ಆಂಗ್ಲ ಪದ ಕೋರಸ್, ಅಲ್ಲಿಂದನೇ ಆಂಗ್ಲ ಪದ ಕೊರಿಯೋಗ್ರಾಫಿ ಎಂಬ ಪದಗಳು ಬಂದಿದ್ದು. ಈ ಎಪಿ ಕೊರಿಗಿಯೋ ಎಂಬ, ಐ ಡೋಂಟ್ ನೋ ಗ್ರೀಕಲ್ಲಿ ಉಚ್ಚಾರಣೆ ಕರೆಕ್ಟ್ ನನಗೆ ಗೊತ್ತಿಲ್ಲ. ಎಪಿ ಕೊರಿಗಿಯೋ ಎಂಬ ಪದದಿಂದಲೇ ಬಂದಿದ್ದು. ಇದರ ಮತ್ತೊಂದು ಪದ ಕೊಯರ್, ಇದೇ ಗ್ರೀಕ್ ಪದದಿಂದನೇ ಬಂದಿದ್ದು. ಇದರ ಮತ್ತೊಂದು ಅರ್ಥ ಧರ್ಮಿಷ್ಠರು, ಕನ್ನಡದಲ್ಲಿ ಧರ್ಮಿಷ್ಠರು, ಬೆನಿಫ್ಯಾಕ್ಟರ್, ಧರ್ಮಿಷ್ಠರು. ಅದರ ಅರ್ಥ ನಿಮಗೆ ಬೇಕಾದದ್ದು ಎಲ್ಲವನ್ನ ಒದಗಿಸುವರು. ಇದರ ಅರ್ಥ ನಿಮ್ಮ ಕೈಯಲ್ಲಿ ಏನು ಇಲ್ಲದೆ ಶೂನ್ಯವಾಗಿ ಬರಿದಾಗಿ ಮುಂದಕ್ಕೆ ದಿಕ್ಕಿಲ್ಲದೆ ಏನು ಮಾಡಬೇಕಂತ ಗೊತ್ತಿಲ್ಲದೆ ಇರುವ ಪರಿಸ್ಥಿತಿಯಲ್ಲಿ ಯಾರೋ ಬಂದು ನಿಮ್ಮ ಕೊರತೆಗಳನ್ನೆಲ್ಲ ತೆಗೆದು ನಿಮ್ಮ ಜೀವನದಲ್ಲಿ ನಿಂತು ಹೋದ ಪ್ರಾಜೆಕ್ಟನ್ನು, ನಿಂತು ಹೋದ ಸೇವೆಯನ್ನು, ನಿಂತು ಹೋದ ಮನೆಯನ್ನು ಅದು ಸಂಪೂರ್ಣಗೊಳಿಸುವ, ಪೂರ್ತಿಗೊಳಿಸೋದಿಕ್ಕೆ ಏನೇನು ಬೇಕೋ ಅಷ್ಟು ಹಣ ಸಹಾಯ ಮಾಡುವ ವ್ಯಕ್ತಿಗಳನ್ನು ಕರೆಯುವ ಹೆಸರೇ ಧರ್ಮಿಷ್ಠರು ಎಂದು.
ದಾನ ಧರ್ಮಗಳನ್ನು ಮಾಡುವವರು, ಅದರಲ್ಲಿ ಧರ್ಮಿಷ್ಠರು, ಬೆನಿಫ್ಯಾಕ್ಟರ್ ಅಂತ ಹೇಳಿದ್ರೆ ಅವರು ಧರ್ಮಿಷ್ಠರು, ಉದಾರವಾಗಿ ಕೊಡುವವರು. ಪರೋಪಕಾರಿ ಅಂತ ಇನ್ನೊಂದು ಪದ ಹೇಳ್ತಾರೆ, ದಯಾಳುವಾಗಿ ದಾನ ಮಾಡುವವರು. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಬರಲಿಲ್ಲ, ಸ್ತೋತ್ರ ಬರಲಿಲ್ಲ. ಇದರ ಒಳಗಡೆ ಈಗ ನಾಳೆ ಬಿಲ್ ಗೇಟ್ಸೋ ಇಲ್ಲ ಅಂಬಾನಿನೋ ಅದಾನಿನೋ ಈ ಚರ್ಚಿಗೆ ಬಂದ್ಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಹೇಳ್ತೀನಿ, ವಾಗ್ದಾನ ಒಂದು ಸ್ಟೇಡಿಯಂ ಥರ ಸಭೆ ಕಟ್ಟಬೇಕು ಅಂತ ಹೇಳಿ, ಅಷ್ಟೇನಾ? ಪೂರ್ತಿ ನಾನೇ ಮಾಡಿಕೊಡ್ತೀನಿ, ನೀವೇನು ಹೆದರಬೇಡ್ರಿ ಅಂತ ಹೇಳಿ ಆ ಪೂರ್ಣ ವೆಚ್ಚವನ್ನು ತಮ್ಮ ಕಡೆಯಿಂದ ವ್ಯಯ ಮಾಡಿ ಯಾವ ಕೊರತೆ ಇಲ್ಲದೆ ನೀಗಿಸ್ತಾರಲ್ಲ, ಅದನ್ನು ಧರ್ಮಿಷ್ಠರು ಎಂದು ಕರೆಯೋದು. ಅವ್ರನ್ನ ಕರೆಯೋ ಹೆಸರೇ ಧರ್ಮಿಷ್ಠರು. ಅದೇ ಪದವನ್ನೇ ಪರಲೋಕದ ದೇವರು ಉಪಯೋಗಿಸಿರೋದು. ಕ್ರಿಸ್ತನು ಏರಳವಾಗಿ ದಯಪಾಲಿಸಿರುವ ಆತ್ಮನು ಅಂದರೆ, ಹಲ್ಲೆಲೂಯ, ಐಶ್ವರ್ಯವಂತನಾದ ಕ್ರಿಸ್ತನು ನಮಗಾಗಿ ನಮ್ಮ ಕೊರತೆಗಳನ್ನೆಲ್ಲ ನೀಗಿಸೋದಕ್ಕಾಗಿ, ಹಲ್ಲೆಲೂಯ, ಪರಿಶುದ್ಧಾತ್ಮನನ್ನ ಕೊಟ್ಟಿದ್ದಾನೆ. ಅದು ಅದರ ಅರ್ಥ. ಇಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ಧರ್ಮಿಷ್ಠನಾಗಿದ್ದಾನೆ. ನನ್ನನ್ನ ನಿನ್ನನ್ನ ಪ್ರೀತಿ ಮಾಡುವುದರ ಮೂಲಕ ತಾನು ಸಮಸ್ತಕ್ಕೂ ಒಡೆಯನು, ಐಶ್ವರ್ಯವಂತನು. ಆತನು ನಮಗಾಗಿ ಏರಳವಾಗಿ ಈ ಆತ್ಮನನ್ನ, ಪರಿಶುದ್ಧಾತ್ಮನನ್ನ ನಮಗೆ ದಾನವಾಗಿ ಕೊಟ್ಟಿದ್ದಾನೆ. ಅದರ ಅರ್ಥ, ನಿನ್ನ ಕೊರತೆಗಳಿಗೆ ಬದಲಾಗಿ ನಾನು ಪರಿಶುದ್ಧಾತ್ಮನನ್ನು ಕೊಡ್ತಾ ಇದ್ದೀನಿ. ದಟ್ ಮೀನ್ಸ್ ನೀನಿವತ್ತು ಪರಿಸ್ಥಿತಿಯಲ್ಲಿ ಹದಗೆಟ್ಟೋಗಿರ್ಬೋದು, ಕೊರತೆಯಲ್ಲಿ ಬಿದ್ದಿರ್ಬೋದು. ಪರಿಶುದ್ಧಾತ್ಮನ ಹೇಳ್ತಾನೆ, ಆ ಕೊರತೆ ನಾನು ನೀಗಿಸ್ತೀನಿ. ಆ ರೋಗದಲ್ಲಿ ಬಿದ್ದಿರ್ಬೋದು, ಆ ರೋಗ ಸೌಖ್ಯ ನಾನು ಮಾಡ್ತೀನಿ. ನಿನಗೊಂದು ಅದ್ಭುತ ನಾನು ಮಾಡ್ತೀನಿ. ಡೋಂಟ್ ವರಿ, ನೀನು ಭಯ ಪಡಬೇಡ, ನೀನು ಅಧೈರ್ಯಗೊಳ್ಳಬೇಡ. ಕಮಾನ್, ಅರ್ಥ ಆಗಲಿಲ್ಲ ಅಂತ ಕಾಣುತ್ತೆ. ಇಂಥ ಪರಿಶುದ್ಧಾತ್ಮನನ್ನು ದೇವರು ನಮಗೆ ಏರಳವಾಗಿ ಕೊಟ್ಟಿರುವಾಗ ಇನ್ನು ನೀನು ಹೇಳಬೇಕು, ಇನ್ನು ಯಾವುದಕ್ಕೂ ನಾನು ಕೊರತೆ ಪಡೋ ಅವಶ್ಯಕತೆ ಇಲ್ಲ. ಅಲ್ಲಲ್ಲಿ ಇನ್ನು ದುಃಖದಲ್ಲೆಲ್ಲ ಸ್ತೋತ್ರ, ಆನಂದದಿಂದ ಸ್ತೋತ್ರ ಹೇಳಬೇಕು. ಹಲ್ಲೆಲೂಯಾ, ಬ್ಲೆಸ್ಡ್ ಬಿ ದ ನೇಮ್ ಆಫ್ ದ ಲಾರ್ಡ್. ಇನ್ನೊಂದು ಅರ್ಥ, ಅದರ್ ಮೀನಿಂಗ್ ಆಫ್ ದಿಸ್ ವರ್ಡ್, it won't be a stingy kind of a supply. ಸ್ತೋತ್ರ. ಇದು ಜಿಪ್ಪುಣತನದಿಂದ ಕೊಡುವಂಥ ಒದಗಿಸೋ ರೀತಿ ಅಲ್ಲ, ಗಿಂಜಿ ಕೊಡೋದಲ್ಲ. ಉದಾರವಾಗಿ, ಅಬೆಂಡೆಂಟ್ ಆಗಿ, ಓವರ್ಫ್ಲೋ ಆಗಿ, ಓವರ್ವೆಲ್ಮಿಂಗ್ ಆಗಿ, ಆಮೇಲೆ ಔದಾರ್ಯ ಏನು ಲೆಕ್ಕ ಹಾಕದಂತೆ ಬಾಚ್ ಕೊಡೋ ಹಾಗೆ ತುಂಬಿ ತುಳುಕೋ ರೀತಿಯಲ್ಲಿ ಅಂತ ಪರಿಶುದ್ಧಾತ್ಮನು ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ ಎಂದು ನಂಬುವವರು ಯಾರಾದರೂ ಇದ್ರೆ, ಈ ವಾಕ್ಯವನ್ನು ನಂಬುವವರು ಯಾರಾದರೂ ಇದ್ರೆ, ಗಟ್ಟಿಯಾಗಿ ಕಮ್ ಆನ್ somebody, ಹಲ್ಲೆಲೂಯಾ. ರವಿ ಪಾಸ್ಟ್ರು ತನ್ನ ಸಾಮರ್ಥ್ಯದಲ್ಲ ಬದುಕ್ತಾ ಇರೋದು. ರವಿ ಪಾಸ್ಟ್ರ ಏನೋ ದೊಡ್ಡ ವ್ಯಕ್ತಿ ಅನ್ನೋ ಭಾವನೆಯಿಂದ ಅಲ್ಲ, ನನ್ನ ಒಳಗಡೆ ಒಬ್ಬ ಆತ್ಮನನ್ನ ದೇವರು ಏರಳವಾಗಿ ಕೊಟ್ಟಿದ್ದಾನೆ. ಆದ್ರಿಂದಲೇ ನಾವು ಹೋಗೋ ಕಡೆಗಳಲ್ಲಿ ಅದ್ಭುತಗಳು ನಡೀತಾ ಇರೋದು. ಹಾಗಾದ್ರೆ ಅದೇ ಆತ್ಮನನ್ನ ದೇವರು ನಿಮಗೆ ದಯಪಾಲಿಸಿರೋದ್ರಿಂದ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಸತ್ಯವೇದ ಗ್ರಂಥದಲ್ಲಿ ಲೂಕನು ಬರೆದ ಸುವಾರ್ತೆ, ಬುಕ್ ಆಫ್ ಸೆಂಟ್ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 25ನೇ ವಾಕ್ಯ, ಲೂಕ್ 22:25. ಆಗ ಆತನು ಅವರಿಗೆ, ಅನ್ಯ ದೇಶದ ಅರಸರು
ತಮ್ಮ ತಮ್ಮ ಜನಗಳ ಮೇಲೆ ದೊರೆತನ ಮಾಡ್ತಾರೆ ಮತ್ತು ಅವರ ಮೇಲೆ ಅಧಿಕಾರ ನಡೆಸುವರು ಧರ್ಮಿಷ್ಠರೆನಿಸಿಕೊಳ್ಳುತ್ತಾರೆ. ಆಮೇಲೆ ಧರ್ಮಿಷ್ಠರು ತಮ್ಮ ತಮ್ಮ ಜನರ ಮೇಲೆ ದಾನ ಧರ್ಮಗಳನ್ನು ಮಾಡಿ ಅವ್ರ ಮೇಲೆ ದೊರೆತನ ಮಾಡೋದು, ಅಧಿಕಾರ ಮಾಡ್ತಾರೆ. ಅವ್ರನ್ನ ಕರೆಯೋ ಹೆಸರು ಏನು ಗೊತ್ತಾ? ಧರ್ಮಿಷ್ಠರು. ನಾನು ಮುಂಚೆ, ನೀವು ಈಗಲೂ ಕೆಲವೊಂದು ಕಲ್ಯಾಣ ಮಂಟಪಕ್ಕೆಲ್ಲ ಹೋಗ್ರಿ, ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ, ದಾನಿಗಳು ಶ್ರೀಮತಿ ಶ್ರೀ ಎಲ್ಲಮ್ಮ, ಗೌರಮ್ಮ, ಪುಟ್ಟಪ್ಪ, ನಂಜಪ್ಪ ಇವರ ಮನೆತನದವರು ಈ ಕಟ್ಟಡಕ್ಕಾಗಿ 5,000 ರೂಪಾಯಿ ದಾನ ಮಾಡಿದ್ದಾರೆ ದಾನಿಗಳು. ಅವನು ಕೊಟ್ಟಿದ್ದು 5,000, ಆದರೆ ಅವನ ಹೆಸರಲ್ಲಿ ಬರೋದು ದಾನಿಗಳು, ದಾನ ಮಾಡಿದ್ದಾನೆ ಅಂತ. ಸ್ತೋತ್ರ. ಅವನು ಸತ್ತು ಮಣ್ಣಾದರೂ ಆ ಹೆಸರು ಅಲ್ಲೇ ಇದೆ, ಕೊಟ್ಟಿದ್ದು 5,000. ಆಮೇಲೆ ನಿಮಗೆಲ್ರಿಗೂ ಗೊತ್ತಿದೆ, ಈ ಹಳ್ಳಿ ಕಡೆ ಎಲ್ಲ ಮದುವೆಗೆ ಹೋದರೆ ಮುಯ್ ಕೊಟ್ಟವ್ರ ಹೆಸರನ್ನ ಮೈಕಲ್ ಕೂಗಿ ಹೇಳೋರು. ನೀವ್ಯಾರು ಹತ್ತು ಕಡೆ ಎಲ್ಲ ಹೋಗೇ ಇಲ್ಲ ಅಂತ ಕಾಣುತ್ತೆ. ರಮೇಶ ಕೆಂಪಾಪುರದಿಂದ 3ನೇ ಅಡ್ಡರಸ್ತೆಯ ರಮೇಶ ಅಡ್ಡರಸ್ತೆಯಲ್ಲಿ ವಾಸವಾಗಿರುವ, ಕೆಂಪಾಪುರದ 3ನೇ ಅಡ್ಡರಸ್ತೆಯಲ್ಲಿ ವಾಸ ಮಾಡಿರುವ ರಮೇಶ 50 ರೂಪಾಯಿಗಳನ್ನು ವರನ ಪರವಾಗಿ ಅವರು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತ. ಆಮೇಲೆ ಸ್ತೋತ್ರ. ಎಲ್ಲ ಮೈಕಲ್ಲಿ ಹೇಳಬೇಕು, ಯಾವನಾದರೂ ಹೆಸರು ಬಿಟ್ಟರೆ ಅವ್ನು ಕೊಡೋದು 10 ರೂಪಾಯಿ, ಮುಯ್ ಕೊಡೋದು 10 ರೂಪಾಯಿ. 10 ಜನ ಬಂದು ಊಟ ಮಾಡಿರ್ತಾರೆ, ಅದು ಲೆಕ್ಕಕ್ಕಿಲ್ಲ. ಆದರೆ ಅವನ ಹೆಸರು ಹೇಳಬೇಕು, ಮೈಕಲ್ಲಿ ಹೇಳಬೇಕು. ಸ್ತೋತ್ರ. ಮನೆಯವ್ರಿಗೂ ಗೊತ್ತಾಗಬೇಕು ಯಾರ್ಯಾರು ಕೊಟ್ಟರು ಯಾರು ಕೊಡಲಿಲ್ಲ ಅಂತ. ದಾನಿಗಳು, ಧರ್ಮಿಷ್ಠರು ಇವರೆಲ್ಲ ದೊರೆತನ ಮಾಡುವುದಕ್ಕೆ ತನ್ನ ಜನರ ಮೇಲೆ ದೊರೆತನ ಮಾಡುತ್ತಾರೆ, ಅಧಿಕಾರ ನಡೆಸ್ತಾರೆ, ಇವರು ದೊಡ್ಡವರು ಎನಿಸ್ಕೊಳ್ತಾರೆ. ಆದರೆ ಯೇಸು ಸ್ವಾಮಿ ನಮಗೆ ಕಲಿಸಿದ ಪಾಠ, ನೀವುಗಳು ಅನೇಕರಿಗೆ ಧರ್ಮಿಷ್ಠರಾಗಿರಬೇಕು, ದಾನ ಧರ್ಮ ಮಾಡುವವರಾಗಿರಬೇಕು, ಪರೋಪಕಾರ ಮಾಡುವವರಾಗಿರಬೇಕು, ಇತರರ ಚಿಂತೆಯನ್ನು ಮಾಡುವವರಾಗಿರಬೇಕು, ಇತರರಿಗೆ ಸಹಾಯ ಮಾಡುವವರಾಗಿರಬೇಕು. ದಿಕ್ಕಿಲ್ಲದವರನ್ನ ಪರಾಂಬರಿಸುವವನು ಅವನು ಧನ್ಯನು. ಅನಾಥರನ್ನ, ವಿಧವೆಯರನ್ನ ಪರಿಪಾಲನೆ ಮಾಡಬೇಕು ಎಂಬುದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಅದನ್ನು ಅಹಂಕಾರದಿಂದಲ್ಲ, ಆಧಿಪತ್ಯದಿಂದಲ್ಲ, ಹಲ್ಲೆಲೂಯಾ, ಅಧಿಕಾರದಿಂದಲ್ಲ, ದೀನತನದಿಂದ, ತಾಳ್ಮೆಯಿಂದ, ತಗ್ಗುವ ಮನೋಭಾವನೆಯಿಂದ ಧರ್ಮಿಷ್ಠರುಗಳಾಗಿರ್ರಿ. ನಾನು ಪದೇ ಪದೇ ಹೇಳ್ತೀನಿ, ಕೋಳಿ ಮೊಟ್ಟೆ ಹಾಕಿದ್ರೆ 5 ರೂಪಾಯಿನೋ 6 ರೂಪಾಯಿನೋ ಮೊಟ್ಟೆ ಹಾಕಿದ್ರೆ ಊರೆಲ್ಲ ಕೂಗಿ ಹೇಳುತ್ತೆ, ಕೊಕ್ಕೋ ಮೊಟ್ಟೆ ಹಾಕಿದ್ದೀನಿ, ಮೊಟ್ಟೆ ಹಾಕಿದ್ದೀನಿ ಅಂತ. ಸ್ತೋತ್ರ. ಆನೆ ಮರಿ ಹಾಕಿದ್ರು ಸೈಲೆಂಟಾಗಿರುತ್ತೆ. ಇದು ನೋಡ್ರಿ, ಈ ಧರ್ಮಿಷ್ಠರು ಅಂತ ನಾವು ಹೇಳ್ತೀವಿ, ಒಳ್ಳೆ ಜನ. ನಾನು ನನ್ನ ಸಭೆಯನ್ನು ಬಹಳವಾಗಿ ಮೆಚ್ಚಿದ ಕಾರಣ ಏನು ಗೊತ್ತಾ? ಈ ಸಭೆಯ ಮೂಲಕ ಕರ್ನಾಟಕದ ಅನೇಕ ಹಳ್ಳಿಗಳಿಗೆ, ಸೇವೆಗಳಿಗೆ ಈ ಸಭೆ ಒಂದು ಆಶೀರ್ವಾದವಾಗಿರೋದಕ್ಕೆ ಕಾರಣ, ಇದ್ರ ಒಬ್ಬರ ಹೆಸರು ನಾವೆಲ್ಲೂ ಪ್ರಸ್ತಾಪ ಮಾಡಲ್ಲ.
ಈ ಆಲಯದ ಒಂದೊಂದು ಇಟ್ಟಿಗೆಯನ್ನು ಹೇಳುತ್ತೆ. ಇದರ ಒಳಗಡೆ ಇರುವ ವಿಶ್ವಾಸಿಗಳ ಕಾಂಟ್ರಿಬ್ಯೂಷನ್ ಇರೋದ್ರಿಂದಲೇ, ಅವರ ಸಹಾಯ ಇರೋದ್ರಿಂದಲೇ ಈ ಕಟ್ಟಡ ಕಟ್ಟಕ್ಕಾಗಿತ್ತು. ಆಮೇಲೆ ಅದರ ಒಬ್ಬರು ಹೆಸರು ಇಲ್ಲಿ ಹಾಕಲಿಲ್ಲ. ಯಾಕೆ ಗೊತ್ತಾ? ಇಲ್ಲೇನಾದ್ರೂ ಹಾಕ್ಬಿಟ್ಟಿದ್ರೆ ಅಲ್ಲಿ ಪ್ರತಿಫಲ ಇಲ್ದಿರೇ ಹೋಗ್ಬಿಡುತ್ತೆ. ಅದಕ್ಕೆ ನಿಮ್ಗೆ ಅಲ್ಲಿ ಪ್ರತಿಫಲ ಸಿಗಲಿ ಅಂತಾನೆ. ಧರ್ಮಿಷ್ಠರು, ಯೇಸುಸ್ವಾಮಿ ಪದ ಹೇಳೋದಕ್ಕೆ ಕಾರಣ, ಅನ್ಯ ದೇಶದ ಅರಸರು ತಮ್ಮ ತಮ್ಮ ಜನಗಳ ಮೇಲೆ ದೊರೆತನ ಮಾಡ್ತಾರೆ. ನೀವಾಗ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರ ಮೇಲೆ ಅಧಿಕಾರ ನಡೆಸುವವರು ಧರ್ಮಿಷ್ಠರೆನಿಸ್ಕೊಳ್ತಾರೆ. ಅವ್ರಿಗೆ ಹೆಸರು ಹಾಕ್ಬೇಕು. ಸೋತ್ರ ನೀವಾಗನ್ಬೇಡ್ರಿ. ಇವತ್ತು ನಾನು ನಿಮಗೊಂದು ಆಲೋಚನೆ ಹೇಳ್ತೇನೆ. ದೇವರು ಯಾರನ್ನಾದರೂ ಆರಿಸಿ ತೆಗೆದುಕೊಂಡಿರೋದಾದರೆ ಅಂಥವರಿಗೆ ಒಂದು ಶುಭ ವರ್ತಮಾನ ನಾನು ಹೇಳ್ತೇನೆ. ಅದು ನಿನ್ನ ಕುಟುಂಬ ಆಗಿರ್ಬೋದು, ನೀನಾಗಿರ್ಬೋದು, ಸಭೆಯ ಯಾರೇ ಆಗಿರ್ಬೋದು, ಆನ್ಲೈನ್ಗಳಲ್ಲಿ ನಮ್ಮನ್ನು ವೀಕ್ಷಿಸ್ತಾ ಇರುವವರಾಗಿರ್ಬೋದು. ನಿಮಗೊಂದು ಶುಭ ಸಮಾಚಾರ ಹೇಳ್ತೇನೆ. ನಿಮ್ಮ ಜೀವಿತದಲ್ಲಿ ಎಲ್ಲ ಬರಿದಾದರು, ಎಲ್ಲ ಖಾಲಿಯಾಗಿ ಮುಂದೆ ದಿಕ್ಕು ಕಾಣದೆ ಇರುವ ಪರಿಸ್ಥಿತಿಯಲ್ಲಿ, ಕಡೆ ಗಳಿಗೆಯಲ್ಲಿ ಏನು ಮಾಡಬೇಕು ಅಂತ ನಿನಗೆ ಗೊತ್ತಿಲ್ಲದೆ ಇರುವ ಪರಿಸ್ಥಿತಿಯಲ್ಲಿ, ಎಲ್ಲಿಗೆ ಹೋಗಬೇಕು, ಮುಂದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವ ಪರಿಸ್ಥಿತಿಯಲ್ಲ ಇರುವುದಾದರೂ, ದೇವರು ಆ ಸ್ಥಿತಿಯಲ್ಲೂ ನಿನಗೆ ಬೇಕಾದದನ್ನು ಏರಳವಾಗಿ ತನ್ನ ಆತ್ಮನ ಮೂಲಕ ಒದಗಿಸುವ ಕರ್ತನು ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಪರಿಸ್ಥಿತಿ ಏನೇ ಆಗಲಿ, ಎಂಥ ವಿಪರೀತವಾದ ಅವಸ್ಥೆ ಆಗಿರಲಿ, ನನ್ನ ದೇವರು ತನ್ನ ಆತ್ಮನ ಮೂಲಕ ನನ್ನ ಕಷ್ಟಗಳಿಗೆ ಪರಿಹಾರ ಕೊಡ್ತಾನೆ, ನನ್ನ ಇಕ್ಕಟ್ಟಿಗೆ ಪರಿಹಾರ ಕೊಡ್ತಾನೆ ಎಂದು ನಂಬುವ ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ದೇವರು ನಿನ್ನನ್ನು ಕರೆದಿರೋದು ನೀನ್ ಮಾತ್ರ ಆಶೀರ್ವಾದ ಹೊಂದೋದಕ್ಕಲ್ಲ, ನಿನ್ನ ಮೂಲಕ ಅನೇಕರಿಗೆ ನೀನೊಂದು ಆಶೀರ್ವಾದವಾಗಿರೋಕೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರೆ, ನಾನೇ ಒಂದು ಆಶೀರ್ವಾದ. ದೇವರು ನಿನ್ನನ್ನು ಕರೆದಿರೋದು. ಆಮೇಲೆ ಕೆಲವರು ಹೇಳಲಿಲ್ಲ, ಅಯ್ಯೋ ಬಿಡಿ ಪಾಸ್ಟರ್, ನಮಗೆ 108 ಕಷ್ಟಗಳಿದೆ, ಎಲ್ಲಿ ಆಶೀರ್ವಾದ? ಸರಿಯಾಗಿ ಇನ್ನೊಂದ್ಸತಿ ಹೇಳ್ರಿ, ನಾನೇ ಒಂದು ಆಶೀರ್ವಾದ ಅಂತ. ನಿನ್ನನ್ನು ಕರೆದಿರುವವನು ಕರೆದಿರೋದು ದಿಕ್ಕಿಲ್ಲದವರನ್ನ, ವಿಧವೆಯರನ್ನ, ಕಷ್ಟದಲ್ಲಿ ಇರುವವರನ್ನ ಸಹಾಯ ಮಾಡಲಿಕ್ಕೆ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ, ಈ ಸಭೆಯನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಎಂದು ನಂಬುವವರು ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಅಂಥವರ ಮೇಲೆ ಧರ್ಮಿಷ್ಠರು ಎಂಬ ಅಭಿಷೇಕ ದೇವರು ಇವತ್ತಗಲೊತ್ತಿನಲ್ಲಿ ದಯ ಪಾಲಿಸಲಿಕ್ಕೆ ಹೋಗ್ತಾನೆ. ದೇವರು ದಯ ಪಾಲಿಸಲಿಕ್ಕೆ ಹೋಗ್ತಾನೆ. ನಾನು ದೇವರ ರಾಜ್ಯಕ್ಕೆ ಒಬ್ಬ ಧರ್ಮಿಷ್ಠನು. ನಿಮ್ಮ ಕಥೆ ನನಗೆ ಗೊತ್ತಿಲ್ಲ, ಬೇಕಾದ್ರೆ ನೀವು ಹೇಳ್ರಿ. ನಾನು ಹೇಳ್ತೇನೆ, ದೇವರ ರಾಜ್ಯಕ್ಕೆ ಅನೇಕ ಕುಟುಂಬಗಳಿಗೆ, ಅನೇಕ ವಿಧವೆಯರಿಗೆ, ಅನೇಕ ಅನಾಥ ಮಕ್ಕಳಿಗೆ, ವೃದ್ಧರಿಗೆ, ದಿಕ್ಕಿಲ್ಲದವರಿಗೆ, ಕಷ್ಟದಲ್ಲಿರುವವರಿಗೆ, ಸಂಕಟ ಪಡುವವರಿಗೆ ನಾನೊಬ್ಬ ಧರ್ಮಿಷ್ಠನಾಗಿದ್ದೇನೆ. ಈ ಸಭೆ ಒಂದು ಧರ್ಮಿಷ್ಠ ಸಭೆಯಾಗಿದೆ. Blessed the name of Jesus. ನಿಮ್ಮಲ್ಲಿ ಹೇಳ್ತೀರ ಕೆಲವರು, ಪಾಸ್ಟ್ರೇ ನಾನೇ ಮುಳುಗ್ತಾ ಇದ್ದೀನಿ, ಬಹಳ ಕಷ್ಟದಲ್ಲಿದ್ದೇನೆ, ನನಗೆ ತಿನ್ನಕ್ಕೆ ಆಹಾರ ಇಲ್ಲ, ನಾಳೆ ಹೆಂಗೆ ಬದುಕೋದು ಅಂತ ಯೋಚನೆನೇ ಇಲ್ಲ, ಆ ಥರ ಆಗ್ಬಿಟ್ಟಿದ್ದೀನಿ. ನೀವು ಹೇಳೋದು ನೋಡಿದ್ರೆ ನಾನು ಆಶೀರ್ವಾದ, ಅನೇಕರಿಗೆ ಆಶೀರ್ವಾದವಾಗಿರ್ತೀನಿ ಅಂತ. ಆದರೆ ನಾನು ನಿಮಗಾಗಿ
ಇವತ್ತು ಡಿಕ್ಲೇರ್ ಮಾಡ್ತಾ ಇದ್ದೇನೆ, ಇವತ್ತು ಕೂಗಿ ಹೇಳ್ತಾ ಇದ್ದೇನೆ, ನಿಮ್ಮ ಪರಿಸ್ಥಿತಿ ಎಲ್ಲ ಶೂನ್ಯವಾಗಿದೆ. ಮುಂದಕ್ಕೆ ದಾರಿ ಕಾಣ್ತಾ ಇಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ, ನೀವೇ ಕಷ್ಟದಲ್ಲಿದ್ದೀರಾ. ಆದರೆ ದೇವರ ವಾಕ್ಯವನ್ನು ನೀವು ನಂಬುವುದರ ಮೂಲಕ ಪರಿಶುದ್ಧಾತ್ಮ ನಿಮಗಾಗಿ ಒಂದು ಮಿರಾಕಲ್ ಮಾಡಲಿಕ್ಕೆ ಹೋಗ್ತಾನೆ, ಒಂದು ಅದ್ಭುತ ಮಾಡಲಿಕ್ಕೆ ಹೋಗ್ತಾನೆ, ಸಹಾಯದ ಕರ ದೇವರು ಚಲಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಆದರೆ ನಾನು ನಿಮಗಾಗಿ ಕೂಗಿ ಹೇಳ್ತೇನೆ, ನೀನೊಬ್ಬ ಧರ್ಮಿಷ್ಠನಾಗಿರುತ್ತೀಯ. ಆ ಧರ್ಮಿಷ್ಠನ ಅಭಿಷೇಕವನ್ನು ಇವತ್ತು ನಾನು ನಿನಗಾಗಿ ರಿಲೀಸ್ ಮಾಡ್ತಾ ಇದ್ದೇನೆ, ರಿಲೀಸ್ ಮಾಡ್ತಾ ಇದ್ದೇನೆ, ರಿಲೀಸ್ ಮಾಡ್ತಾ ಇದ್ದೇನೆ, ರಿಲೀಸ್ ಮಾಡ್ತಾ ಇದ್ದಾನೆ. ನೀವು ಬಡವರಿಗೆ ಉದಾರವಾಗಿ ಕೊಡಲಿಕ್ಕೆ, ವಿಧವೆಯರಿಗೆ ಸಹಾಯ ಮಾಡಲಿಕ್ಕೆ, ಅನಾಥರನ್ನು ದಿಕ್ಕಿಲ್ಲದವರನ್ನು ಪರಾಂಬರಿಸಲು, ನೀನು ಅನೇಕ ಸಭೆಗಳನ್ನು ಕಟ್ಟೋದಕ್ಕೆ, ಸುವಾರ್ತೆ ಸೇವೆಗೆ ಕೊಡೋದಕ್ಕೆ, ಮಿಷನ್ ಫೀಲ್ಡಿಗೆ ಕೊಡೋದಕ್ಕೆ, ನಿನ್ನ ಕೈಯಲ್ಲಿ ಸರ್ಪ್ಲಸ್ ಆಗಿ ತುಂಬಿ ಹೊರಸೂಸುವ ಅಳತೆಯಲ್ಲಿ ದೇವರು ನಿನಗೆ ಅದ್ಭುತ ಮಾಡಿ ನಿನ್ನ ಜೀವನದಲ್ಲಿ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ದೇವರು ನಿನ್ನ ಕೈ ಮೂಲಕ ಸಪ್ಲೈ ಮಾಡ್ತಾನೆ. ಈ ಕೈಯನ್ನು ನೋಡಿ ಹೇಳಿ, ಆಶೀರ್ವದಿಸಲ್ಪಟ್ಟ ಕೈ ಇದು. ಕಮ್ ಆನ್ somebody speak. ಈ ಕೈ ಆಶೀರ್ವದಿಸಲ್ಪಟ್ಟ ಕೈ. ಕೋಟ್ಯಾಂತರ ರೂಪಾಯಿ ದಾನ ಧರ್ಮಗಳನ್ನು ಮಾಡುವುದಕ್ಕೆ, ಅನಾಥರನ್ನ ದಿಕ್ಕಿಲ್ಲದವರನ್ನ ಪರಂಪರಿಸೋದಕ್ಕೆ ಈ ಕೈಯ ಮೇಲೆ ಒಂದು ಅಭಿಷೇಕ ಇಳಿತಾ ಇದೆ. ನಿಮ್ಮ ಕೈಗಳ ಮೇಲೆ ಈಗ ಒಂದು ಅಭಿಷೇಕ ಇಳಿತಾ ಇದೆ. ದೇವರ ಆಶೀರ್ವಾದ ಕೊಟ್ಟಾಗ ನನಗೂ ನನ್ನ ಮಕ್ಕಳಿಗಿರಲಿ ಅಂತ ಹಿಡಿಬೇಡ. ಚೆಲ್ಲೋ, ಕಮ್ ಆನ್ ಚೆಲ್ಲೋ. ನೀನು ಹಿಡಿದ್ರೆ ಫ್ಲೋ ನಿಂತೋಗುತ್ತೆ, ನೀನು ಕೊಟ್ರೆ ಫ್ಲೋ ಬರ್ತಾನೆ ಇರುತ್ತೆ. ಈ ಆತ್ಮನ ನಿಮ್ಮ ಮೇಲೆ ಇದ್ದರೆ ನೀವು ಯಾವುದಕ್ಕೂ ಕೊರತೆ ಪಡೋದಿಲ್ಲ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಅಪೊಸ್ತಲರ ಕೃತ್ಯಗಳು 10:38. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸನು. ದೇವರು ಆತನ ಸಂಗಡ ಇದ್ದದ್ದರಿಂದ, ಗಟ್ಟಿಯಾಗಿ ಹೇಳ್ರಿ, ದೇವರು ನನ್ನ ಸಂಗಡ ಇರೋದ್ರಿಂದ. ಅಭಿಷೇಕ ಎನ್ನೋದು ಸಭೆ ಒಳಗಡೆ ಕೇವಲ ತತ್ತಲ್ಲಲ್ಲ ಹೇಳಿ ಹೋಗೋದಕ್ಕುಳ್ಳದಲ್ಲ. ಪವಿತ್ರಾತ್ಮನು ನಿನ್ನನ್ನು ಅಭಿಷೇಕ ಮಾಡಿರೋದಾದ್ರೆ, ಸದಾ ಕಾಲ ನಿನ್ನ ಸಂಗಡ ಇರೋದಕ್ಕೆ ದೇವರು ಪವಿತ್ರಾತ್ಮನನ್ನು ಧಾರಾಳವಾಗಿ ಏರಳವಾಗಿ ನಮಗೆ ದಯಪಾಲಿಸಿರೋದಾದರೆ, ಅವನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಅವನು ನಿನ್ನ ಸಂಗಡನೇ ಇರ್ತಾನೆ. ಎತ್ತಕ್ಕೋಸ್ಕರ ಅವನು ನಿನ್ನ ಸಂಗಡ ಇದ್ದಾನೆ. ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ಅನೇಕರಿಗೆ ಉಪಕಾರ ಮಾಡೋದಕ್ಕೆ. ನೀನೊಂದು ಪರೋಪಕಾರಿ. ಆತ್ಮನಿದಾನ, ನೀನು ಉಪಕಾರಿ. ಆತ್ಮನ ಹೆಸರಿನಲ್ಲಿ ಇವತ್ತು ಅನೇಕ ಅಪಕಾರಿಗಳಿದ್ದಾರೆ. ಸ್ತೋತ್ರ. ಡೇಂಜರಸ್. ಒಬ್ಬರಿಗೊಂದು ದಾನ ಧರ್ಮ ಮಾಡಲ್ಲ. ಕೋಟ್ಯಾಧಿಪತಿ ಆಗಿರುವ ಪಾಸ್ಟರ್ಗಳಿದ್ದಾರೆ, ಆದರೆ ಬಡ ವಿಶ್ವಾಸಿಗಳು ಒಂದು ಕಷ್ಟ ಅಂದರೆ ಅವರ ಕಷ್ಟಕ್ಕೆ ಸ್ಪಂದಿಸದೇ ಇರುವ ಪಾಸ್ಟರ್ಗಳಿದ್ದಾರೆ. ಆಮೇಲೆ ಈ ಸಭೆ ಘಂಟಾಘೋಷವಾಗಿ ಹೇಳ್ತೇವೆ,
ಈ ಸಭೆಗೆ ನೀವು ಕೊಡುವ ಕಾಣಿಕೆಗಳು, ದಶಮ ಭಾಗಗಳು ದೇವರ ರಾಜ್ಯಕ್ಕೆ, ಸಭೆಗಳನ್ನು ಕಟ್ಟೋದಕ್ಕೆ, ಆಲಯಗಳನ್ನು ಕಟ್ಟೋದಕ್ಕೆ, ಅನಾಥರು, ಬಡವರು, ದಿಕ್ಕಿಲ್ಲದವರು ಸಹಾಯ ಮಾಡೋದಕ್ಕೆ, ಅದಾದ ಕಾಲಘಟ್ಟಗಳಲ್ಲಿ ಅವಶ್ಯಕತೆ ಉಳ್ಳವರನ್ನ ಸಹಾಯ ಮಾಡೋದಕ್ಕೆ ದೇವರು ಈ ಸಭೆಯನ್ನು ಆರಿಸ್ಕೊಂಡಿದ್ದಾನೆ. ದೇವರ ಆತನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನು ಮಾಡ್ತಾ ಈ ವೆಂಟ್ ಅಬೌಟ್ ಡೂಯಿಂಗ್ ಗುಡ್. ಯೇಸು ಸ್ವಾಮಿ ಹೋಗಿದ್ದ ಕಡೆಗಳಲ್ಲ, ಜೀಸಸ್ ವೆಂಟ್ ಆ್ಯಂಡ್ ಡೂಯಿಂಗ್ ಗುಡ್. ಅವನು ಎಲ್ಲೆಲ್ಲಿ ಹೋದನು ಅಲ್ಲೆಲ್ಲ ಒಳ್ಳೆ ಉಪಕಾರಿಯಾಗಿದ್ದ. ಅದಕ್ಕೆ ಯೇಸು ಸ್ವಾಮಿ ಎಲ್ಲಿ ಹೋದರೂ ವಿವಿಧ ಗುಂಪಿನ ಜನ ಬರ್ತಾ ಇದ್ರು. ಕೆಲವರು ರೊಟ್ಟಿ ತಿನ್ನಕ್ಕಂತಲೇ ಬರ್ತಾ ಇದ್ರು. ಯೇಸು ಸ್ವಾಮಿ ಜೊತೆಗೆ ಹೋದರೆ ಊಟಕ್ಕೆ ಯಾವ ತೊಂದರೆ ಇಲ್ಲ. ಆಮೇ ಕೆಲವರು ರೊಟ್ಟಿ ತಿನ್ನಕ್ಕೆ ಬಂದರೆ ಇನ್ನು ಕೆಲವರು ಅದ್ಭುತ ಕಾಣೋದಕ್ಕೆ ಬರ್ತಾ ಇದ್ರು. ಅವರಿಗೆ ರೋಗ ಸೌಖ್ಯ ಬೇಕು, ಅದ್ಭುತ ಬೇಕು, ಬಿಡುಗಡೆ ಬೇಕು, ಸಮೃದ್ಧಿ ಬೇಕು, ಕಟ್ಟಿಂದ ಬಿಡುಗಡೆ ಬೇಕು, ಬೆಂದನದಿಂದ ಬಿಚ್ಚಲ್ಪಡಬೇಕು. ಇದಕ್ಕಾಗಿ ಒಂದು ಗುಂಪಿನ ಜನ ಬರೋರು. ಮೂರನೇ ಗುಂಪಿನ ಜನ ಯೇಸುವಿನಲ್ಲಿ ಕೊರತೆಗಳನ್ನು ಹುಡುಕಕ್ಕಂತಲೇ ಬರ್ತಾ ಇದ್ರು, ತಪ್ಪುಗಳನ್ನು ಹುಡುಕೋದಕ್ಕೆ ಬರ್ತಾ ಇದ್ದವರು. ಆದರೆ ನಾಲ್ಕನೇ ಗುಂಪಿನ ಜನ ಇದ್ದಾರೆ. ಅವರು ಯೇಸುವಿನ ಪಾದದಲ್ಲಿ ಕುಳಿತು ಒಳ್ಳೆಯ ಅಂಶವನ್ನು ಆರಿಸ್ಕೊಳ್ಳುವಂಥ, ವಾಕ್ಯವನ್ನು ಕೇಳಿ ಥ್ಯಾಂಕ್ ಯು ಅಂತ ಹೇಳುವಂಥ, ಅವನ ಬಾಯಿಂದ ಬರುವ ಮಧುರವಾದ ಮಾತುಗಳನ್ನು ಕೇಳಿ ಅದರ ಪ್ರಕಾರ ನಡೆಯುವ ಒಂದು ಗುಂಪಿನ ಜನ. ಇವತ್ತು ಸಭೆಗಳಲ್ಲಿ ನೋಡ್ರಿ, there is a 4 type of people. They come to Jesus. ಯೇಸುವಿನ ಬಳಿಗೆ 4 ರೀತಿಯ ಜನ ಬರ್ತಾರೆ. ಒಂದನೇ ಗುಂಪು ರೊಟ್ಟಿ ತಿನ್ನೋದಕ್ಕೆ. ಅವರಿಗೆ ಹೆಚ್ಚಾಗಿ ಯೇಸುವಿನ ಕುರಿತಾದಂಥ ಚಿಂತೆ ಇಲ್ಲ, ದಾಹ ಇಲ್ಲ. ಅವರಿಗೆ ಯೇಸುವಿನಿಂದ ಬಂದರೆ ರೊಟ್ಟಿಗೆ ಯಾವ ಕೊರತೆ ಇಲ್ಲ. ಕೆಲ ಸೇವಕರುಗಳು ಇವತ್ತು ಇಳಿದಿರೋದು ಹಾಗೆ, ಹೊಟ್ಟೆ ಪಾಡಿಗಾಗಿ. ಸ್ತೋತ್ರ. ಶೇಮ್ ಆನ್ ಯು. ನಾಚಿಕೆ ಹುಟ್ಟಬೇಕು ಅಂತ ಇದನ್ನು ಹೇಳ್ತಾ ಇದ್ದೀನಿ. ಹೊಟ್ಟೆ ಪಾಡಿಗಾಗಲ್ಲ. ಒಂದು ಗುಂಪಿನ ಜನ ರೊಟ್ಟಿ ತಿನ್ನಕ್ಕೆ ಬರ್ತಾರೆ, ಇನ್ನೊಂದು ಗುಂಪಿನ ಜನ ಅದ್ಭುತ ಸೂಚಕ ಕಾರ್ಯಗಳು, ರೋಗ ಸೌಖ್ಯಗಳನ್ನು ಎದುರು ನೋಡ್ಕೊಂಡು ಬರ್ತಾರೆ. ಮೂರನೇ ಗುಂಪಿನ ಜನ ಯೇಸುವಿನಲ್ಲಿ ಕೊರತೆ ಕಂಡುಹಿಡಿಯಕ್ಕೆ ಬರ್ತಾರೆ. ತಪ್ಪು ಧರ್ಮಶಾಸ್ತ್ರವನ್ನು ಇಟ್ಟು ಅಳತೆ ಮಾಡಕ್ಕೆ ಬರುವಂಥ ಸದೂಕರು, ಫರಿಸಾಯರು, ಧರ್ಮಶಾಸ್ತ್ರಿಗಳು, ಮತಭಕ್ತರೆನಿಸಿಕೊಳ್ಳುವವರು. ಆದರೆ ನಾಲ್ಕನೇ ಗುಂಪಿನ ಜನ, ನಾನು ಹೆಮ್ಮೆಯಿಂದ ಹೇಳ್ತೇನೆ, ಮರಿಯಳ ಹಾಗೆ ಯೇಸುವಿನ ಪಾದದಲ್ಲಿ ಕುಳಿತು ಒಳ್ಳೆಯ ಅಂಶವನ್ನು ಆರಿಸಿಕೊಳ್ಳುವವರು, ವಾಕ್ಯವನ್ನು ಕೇಳುವವರು, ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವವರು, ವಾಕ್ಯವನ್ನೇ ಜೀವಾಳವಾಗಿ ಇಟ್ಕೊಳ್ಳುವವರು, ಆ ವಾಕ್ಯವನ್ನು ನಂಬಿ ಬದುಕುವವರು. ಮಾರ್ತಾ ಹೇಳ್ತಾಳೆ, ಸ್ವಾಮಿ ನನ್ನ ಸಹೋದರಿಗೆ ಹೇಳಬಾರ್ದೆ, ನಾನು ಒಬ್ಬಳೇ ಕಷ್ಟ ಬೀಳ್ತಾ ಇದ್ದೀನಿ, ಒಬ್ಬಳೇ ಇಷ್ಟು ಜನರಿಗೆ ಅಡಿಗೆ ಮಾಡಾಕ್ತಾ ಇದ್ದೀನಿ, ಇವಳೊಂಚೂರು ಸಹಾಯ ಮಾಡದೆ ಬಂದು ಕುತ್ಕೊಂಡಿದ್ದಾಳಲ್ಲ, ನೀನಾದರೂ ಬುದ್ಧಿ ಹೇಳಬಾರ್ದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಏ ಮಾರ್ತಳೆ, ನೀನು ವಿವಿಧ ವಿಷಯಗಳಲ್ಲಿ ಕಳವಳ ಪಡ್ತಾ ಇದೆಯಾ, ಆದರೆ ಅವಳು ಕಳವಳ ಪಡ್ತಾ ಇಲ್ಲ, ಅವಳು ಒಳ್ಳೆಯ ಅಂಶವನ್ನು ಆರಿಸ್ಕೊಂಡಿದ್ದಾಳೆ. ವಿವಿಧ ವಿಷಯಗಳಲ್ಲಿ ಗೊಂದಲದಲ್ಲಿ ಕಳವಳ ಪಡುವವರು ಅನೇಕರು ಇರುವಾಗ ದೇವರ ಪಾದದಲ್ಲಿ ಕುಳಿತು ಕಲಿಯುವ, ವಾಕ್ಯವನ್ನು ಸ್ವೀಕರಿಸುವ ದೈವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅಂಥವರು ಯಾರಾದರೂ ಇದ್ದರೆ ನಿಮಗೆ ನೀವೇ ಚಪ್ಪಾಳೆಯನ್ನು ತಟ್ಕೊಳ್ರಿ. ನಾಳೆ ಇಲ್ಲೊಂದು ಕೂಟ ಇಡ್ರಿ, ಮಿರಾಕಲ್ ಅಂಡ್ ಹೀಲಿಂಗ್ ಸ್ಪೆಷಲ್ ಮೀಟಿಂಗ್ ಅಂತ ಇಟ್ಬಿಡ್ರಿ. ಎಷ್ಟು ಜನ ಬರ್ತಾರೆ ಗೊತ್ತಾ?
ನಾಳೆ ಇಲ್ಲೊಂದು ಬೈಬಲ್ ಸ್ಟಡಿ ಇದೆ, ವಾಕ್ಯ ಕಲಿಯೋದಕ್ಕೆ ಬನ್ನಿ ಅಂದರೆ ಮಸಿ ಹಾಕಿ ಹುಡುಕಿದ್ರೆ ಇವರು ಯಾರೂ ಸಿಗಲ್ಲ. ಭಾನುವಾರ ಬರೋದೇ ತಳ್ಳೋ ಮಾಡಲ್ ಗಾಡಿ, ಇದು ತಳ್ಳಿ ಬಿಡಪ್ಪ ಅಂತ ಯಾರೋ ತಳ್ಳಿ ಬಿಟ್ಟಿದ್ರಿಂದ ಬಂದಿದ್ದೀವಿ. ನೀವು ಅದರಲ್ಲಿ ಮಧ್ಯದಲ್ಲಿ ಬುಧವಾರ ಬಾ, ಗುರುವಾರ ಬಾ, ಶುಕ್ರವಾರ ಬಾ ಅಂದರೆ ನಾವೇನಿಂದ ಬರೋದು? ನೀನು ವಿವಿಧ ವಿಷಯದಲ್ಲಿ ಕಳವಳಗೊಂಡಿದೆಯಾ, ಆದರೆ ಒಂದು ಗುಂಪಿನ ಜನ ವಾಕ್ಯದ ದಾಹಕ್ಕಾಗಿ ಓಡಿ ಬರ್ತಾರೆ. ಆಮೇಲೆ ಅಂಥವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯ. ಯೇಸು ಸ್ವಾಮಿ ಆತನು ಇದನ್ನು ಪಬ್ಲಿಸಿಟಿಗೋಸ್ಕರ ಮಾಡಲಿಲ್ಲ. ಉಪಕಾರವನ್ನ ದೇವರ ಅವನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನ ಮಾಡುತ್ತಾ ಅವನು ಪಬ್ಲಿಸಿಟಿಗೆ ಮಾಡಲಿಲ್ಲ. ಫೇಸ್ಬುಕ್ಕಲ್ಲಿ ಲೈಕು ಕಮೆಂಟ್ಸು ಹೊಡೆಯೋರನ್ನ ನೋಡ್ಕೊಂಡು ಇದನ್ನ ಮಾಡಲಿಲ್ಲ. ಹಲ್ಲೆಲೂಯ. ಅವನಿಗೊಂದು ಗೊತ್ತು, ಬಿಕಾಸ್ ದ ಹೋಲಿ ಸ್ಪಿರಿಟ್ ವಾಸ್ ಅಪಾನ್ ಹಿಮ್. ಅವನ ಮೇಲೆ ಪರಿಶುದ್ಧಾತ್ಮನ ಇದ್ದಿದ್ದರಿಂದ ಅದರ ಒಳಗಡೆ ಯಾರು ನಿನ್ನ ಹೆಸರು ಬರೋದಕ್ಕೋ ನೀನು ದೊಡ್ಡವನು ಅನ್ನಿಸ್ಕೊಳೋದಕ್ಕೋ ಅಲ್ಲ. ನಿನ್ನ ಮೇಲೆ ದೇವರ ಆತ್ಮನ ಇರೋದಾದರೆ ನೀನು ಉಪಕಾರ ಮಾಡ್ತೀಯ, ದಾನ ಧರ್ಮ ಮಾಡ್ತೀಯ, 10 ಜನರಿಗೆ ನೀನೊಂದು ಉಪಕಾರಿಯಾಗಿರ್ತೀಯ, ನೀನೊಂದು ಧರ್ಮಿಷ್ಠನಾಗಿರ್ತೀಯ. ಎಷ್ಟು ಜನರಿಗೆ ಆಸೆ ಇದೆ ನಾನೊಂದು ಧರ್ಮಿಷ್ಠನಾಗಿರ್ಬೇಕು? ಸತ್ರ 4 ಜನ ಹಾಳಕ್ಕಾದ್ರೂ ಬೇಕು ನಿಂಗೆ. ಕೆಲ ಐಶ್ವರ್ಯವಂತರು ಸತ್ತಾಗ ಜನ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ. ಹೋಗ್ಲಿ ಬಿಡ್ರಿ, ಅವನು ಸತ್ತಿದ್ದು ಒಳ್ಳೇದಾಯ್ತು, ಭೂಮಿಗೆ ಭಾರ ನಷ್ಟ ಆಯಿತು, ಭೂಮಿಗೊಂದು ಭಾರ ಕಡಿಮೆ ಆಯಿತು. ಬದುಕಿದ್ದಾಗ ಒಬ್ಬರಿಗೊಂದು ನಯಾ ಪೈಸೆ ಸಹಾಯ ಮಾಡಿಲ್ಲ, ಹೋಗ್ಲಿ ಬಿಡ್ರಿ ಅಂತಾರೆ. ಆದರೆ ಇನ್ನು ಕೆಲವರಿದ್ದಾರೆ, ಅವರ ಕುರಿತು ಹೇಳ್ತಾರೆ, ಒಳ್ಳೆ ಮನುಷ್ಯ, ಇಷ್ಟು ಬೇಗನೆ ಸಾವು ಬರಬಾರ್ದಾಗಿತ್ತು, ಇಂಥ ಉಪಕಾರಿಯಾದ ಮನುಷ್ಯನನ್ನು ನಾವು ಕಂಡಿಲ್ಲ, ಅನೇಕರಿಗೆ ದಾನ ಧರ್ಮಗಳನ್ನು ಮಾಡಿದವನು. ಯಾವುದ್ರಿ ಯಾವುದು ಬೇಕು ನಿಮಗೆ? ಆಸ್ತಿ ಐಶ್ವರ್ಯ ಸಂಪತ್ತು ಮಾಡೋದಲ್ಲ, ಒಳ್ಳೆ ಹೆಸರು ಮಾಡ್ರಿ. ನೋಡ್ರಿ, ಅದಕ್ಕೆ ಸ್ತೋತ್ರ ಎಷ್ಟು ಕಡಿಮೆ ಬಂತು ನೋಡ್ರಿ. ಆಸ್ತಿ ಅಂತಸ್ತು ಎಲ್ಲ ನಿಮ್ಗೆ ದೊರಕಲಿ ಅಂದಿದ್ರೆ ಇವತ್ತು ಅಲ್ಲಿ ಹಿಂದೆ ಇರೋರು ಎದ್ಬಿಟ್ಟು ಸ್ತೋತ್ರ ಹೇಳಿರೋರು. ಸಂಪತ್ತು ಗಳಿಸೋದಕ್ಕಿಂತ ಒಳ್ಳೆ ಹೆಸರು ಗಳಿಸೋದು ಲೇಸು. ಆಮೇಲೆ ಅಟ್ಲೀಸ್ಟ್ ಸತ್ತಾಗ ಇದು ತಬಿತಾ ಕೊಟ್ಲು ಅಂತ ಅಳಕ್ಕಾದ್ರೂ 4 ಜನ ಇರಬೇಕು. ಇದು ತಬಿತಾ ಕೊಟ್ರು ರವಿಕೆ ಅಂತ ಹೇಳಕ್ಕಾದ್ರೂ 4 ಜನ ಇರಬೇಕು. ಸ್ತೋತ್ರ. ನೀನ್ ಸತ್ರ ಯಾರಾದ್ರೂ ಹೇಳ್ತಾರ? ಪಾಸ್ಟರ್ ಆಶಾರಿ ಉಪದೇಶಿ ಎನ್ನುವಂಥ ದೈವ ಸೇವಕರು ತೀರೋದಾಗ ಅವರ ಅಂತ್ಯ ಸಂಸ್ಕಾರಕ್ಕೆ ನಾನಿದ್ದೆ. ಜನಸಾಗರವನ್ನು ಕಂಡೆ ನಾನು. ಅಳ್ತಾರೆ, ಎಲ್ಲ ಅಳ್ತಾರೆ, ಮಹಾನ್ ವ್ಯಕ್ತಿಯನ್ನು ಕಳ್ಕೊಂಡ್ಬಿಟ್ವಿ ಅಂತ. ಭಕ್ತರ ಮರಣವನ್ನು ದೇವರು ಅಲ್ಪವೆಂದು ಎಣಿಸೋದಿಲ್ಲ, ಅದು ಶ್ರೇಷ್ಠವಾಗಿರುತ್ತೆ. ನೀನು ನಾನು ಬದುಕಿರುವಾಗ ಸತ್ಕಾರ್ಯಗಳನ್ನು ಮಾಡೋದಕ್ಕೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನು ಕಾಣ್ತೀವಿ. ಸತ್ಕಾರ್ಯ ಮಾಡೋಕ್ಕೋಸ್ಕರ 2:10 ಸತ್ಕಾರ್ಯ ಮಾಡೋದಕ್ಕೋಸ್ಕರನೇ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ ಅಂತ. ಇಫ್ ಯು ಆರ್ ನಾಟ್ ಡೂಯಿಂಗ್ ಗುಡ್ ಟು ಅದರ್ಸ್, ಯು ಆರ್ ಎ ಸೆಲ್ಫಿಶ್ ಫೆಲೋ. ಎಲ್ಲ ನನಗಿರಲಿ, ಎಲ್ಲ ನನಗಿರಲಿ, ಎಲ್ಲ ನನಗಿರಲಿ, ನಾನು ಚೆನ್ನಾಗಿದ್ದರೆ ಸಾಕು, ನಾನು 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 ಆಮೇಲೆ ಯೇಸು ಸ್ವಾಮಿ ಇದನ್ನು ಮಾಡಿದ್ದು, ಉಪಕಾರವನ್ನು ಮಾಡಿದ್ದು, ಪರೋಪಕಾರ ಮಾಡ್ತಾ ಬಂದಿದ್ದು ಪಬ್ಲಿಸಿಟಿಗೋಸ್ಕರ ಅಲ್ಲ, ಅವನ ಮೇಲೆ ದೇವರ ಆತ್ಮನ ಇದ್ದಿದ್ದರಿಂದ.
ನಿನ್ನ ಮೇಲೆ ದೇವರ ಆತ್ಮನ ಇರೋದಾದ್ರೆ ಉಪಕಾರ ಮಾಡೋದನ್ನ ಕಲಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಒಂದು ನಿಮಿಷ ಪ್ರಾರ್ಥನೆ ಮಾಡ್ರಿ. ಈ ಪವಿತ್ರಾತ್ಮ ನನಗೆ ದೇವರು ಏರಳವಾಗಿ ದಯಪಾಲಿಸಿರೋದಕ್ಕಾಗಿ ಸ್ತೋತ್ರ ಅಂತ ಹೇಳ್ರಿ, ಸ್ತೋತ್ರ ಅಂತ ಹೇಳ್ರಿ, ಸ್ತೋತ್ರ ಅಂತ ಹೇಳ್ರಿ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.